श्रीगुरुभ्यो नमः। तथागतां तां व्यथितामनिन्दितां व्यपेतहर्षां परदीनमानसां शुभां निमित्तानि शुभानि भेजरे नरं श्रिया जुष्टमिवोपजीविनः तस्याः शुभं वाम मरालपक्ष्म राजीवृतं कृष्णविशालशुक्लं प्रास्पन्दतैकं नयनं सुकेश्याः मीनाहतं पद्मविवाभिताम्रं भुजस्व चार्वञ्चितपीनवृत्तः पराध्यकालागरुचन्दनार्हः अनुत्तमेनाध्युषितः प्रियेण चिरेण वामः ಸಮವೇಪಪಾಶೋ. ಕುತ್ತಿಗೆಗೆ ತನ್ನ ಕೇಶಪಾಶವನ್ನೇ ಬಿಗಿದುಕೊಂಡು ಬಿಡಬೇಕು, ಆ ಮೂಲಕ ಪ್ರಾಣ ಪರಿತ್ಯಾಗ ಮಾಡಿಬಿಡಬೇಕು ಅಂತ ಅವಳು ನಿರ್ಧಾರ ಮಾಡಿದ್ದು. ಹಾಗೆ ಅವಳು ನಿರ್ಧಾರ ಮಾಡಿದ ಸಂದರ್ಭದಲ್ಲಿ ನಾನಾ ಥರದ ಶುಭ ಶಕುನಗಳು ಆಕೆಗೆ ಕಂಡು ಬಂದವು. ಅದರ ಮೂಲಕ ನಿನ್ನ ದುಃಖ ಪರಿಹಾರ ಸದ್ಯದಲ್ಲಿ ಆಗಲಿದೆ ಅಂತ ಅವಳಿಗೆ ಸಂಕೇತ ಸಿಕ್ಕಂತೆ ಆಯಿತು. ಕಮಲದ ಹೂವು ಸುತ್ತಮುತ್ತಲು ಸಂಚಾರ ಮಾಡುವಂಥ ಮೀನುಗಳಿಂದ ಅಲುಗಾಡುವಂತೆ ಅವಳ ಎಡಗಣ್ಣು ಅಲುಗಾಡಿತು. ಎಡಭುಜನೂ ಕೂಡ ಬಹಳ ಬೇಗ ಅದುರಲಿಕ್ಕೆ ಪ್ರಾರಂಭ ಆಯಿತು. ಎಡ ತೊಡೆ, ಎಡ ಕಾಲು ಇದೆಲ್ಲವೂ ಕೂಡ ಕಂಪನ ಮಾಡಲಿಕ್ಕೆ ಪ್ರಾರಂಭ ಮಾಡಿ, ರಾಮ ಇನ್ನು ಸದ್ಯದಲ್ಲೇ ಅವಳ ಎದುರಿಗೆ ಬಂದು ನಿಲ್ಲುವವನಿದ್ದಾನೆ ಅಂತ ಹೀಗೆ ಅವಳಿಗೆ ಸಂಕೇತವನ್ನು ಕೊಟ್ಟಿತು. ಮಂದವಾದಂತಹ ಗಾಳಿ ಬೀಸಿ ಅವಳು ಉಟ್ಟಂಥ ವಸ್ತ್ರವನ್ನು ಸ್ವಲ್ಪ ಚಂಚಲಗೊಳಿಸಿತು. ಗಜೇಂದ್ರ ಹಸ್ತ ಪ್ರತಿಮಶ್ಚ ಪೀನಃ ತಯೋರ್ದ್ವಯೋ ಸಂಹತಯೋ ಸುಜಾತಃ ಪ್ರಸ್ಪಂದಮಾನಃ ಪುನರೂರುರಸ್ಯಾಃ ರಾಮಂ ಪುರಸ್ತಾತ್ ಸ್ಥಿತಮಾಚಚಕ್ಷೆ ಶುಭಂ ಪುನರ್ಹೇಮ ಸಮಾನವರ್ಣ ಮೀಷದ್ರಜೋಧ್ವಸ್ತ ಮಿವಾಮಲಾಕ್ಷ್ಯಾಃ ವಾಸಸ್ಥಿತಾಯಾಃ ಶಿಖರಾಗ್ರದತ್ಯಾಃ ಕಿಂಚಿತ್ ಪರಿತ್ಸಂಸದ ಚಾರುಗಾತ್ರ್ಯಾಃ ಏತೈರ್ನಿಮಿತ್ತೈಃ ಅಪರೈಶ್ಚ ಸುಭ್ರೂಃ ಸಂಬೋಧಿತಾ ಪ್ರಾಗಪಿ ಸಾಧು ಸಿದ್ಧೈಃ ವಾತಾತಪಕ್ಲಾಂತಮಿವ ಪ್ರಣಷ್ಟಂ ವರ್ಷೇಣ ಬೀಜಂ ಪ್ರತಿ ಸಂಜಹರ್ಷ ತಸ್ಯಾಃ ಪುನರ್ಬಿಂಬ ಫಲಾಧರೋಷ್ಟಂ ಸ್ವಕ್ಷಿಭ್ರು ಕೇಶಾಂತ ಮರಾಲಪಕ್ಷ್ಮ ವಕ್ರಂ ಬಭಾಸೆ ಸ್ಥಿತ ಶುಕ್ಲದಂಷ್ಟಂ ರಾಹೋರ್ಮುಖಾ ಚಂದ್ರ ಇವ ಪ್ರಮುಕ್ತಃ. ಗ್ರಹಣದಿಂದ ಮುಕ್ತನಾದಂಥ ಚಂದ್ರನಂತೆ ಅವಳ ಮುಖವೂ ಕೂಡ ಕಾಂತಿಯಿಂದ ಬೆಳಗಿತು. ಸಾ ವೀತಶೋಕ ವ್ಯಪನೀತ ತಂದ್ರಿ ಶಾಂತಜ್ವರ ಹರ್ಷ ವಿವೃದ್ಧತತ್ವ ಅಶೋಭತ ಆರ್ಯ ವದನೇನ ಶುಕ್ಲೇ ಸೀತಾಂಶುನ ಗಾತ್ರ ರಾತ್ರಿ ವಿಬೋಧಿತೇನ. ಆ ಶಕುನಗಳನ್ನು ಗಮನಿಸಿ ಅವಳಿಗೆ ಇದ್ದಂತಹ ಆಲಸ್ಯ, ಬೇಸರಿಕೆ, ಮನಸ್ಸಿನ ಸಂಕಟ ಇದೆಲ್ಲವೂ ಕೂಡ ಕ್ಷಣದಲ್ಲಿ ಹಾರಿ ಹೋಯಿತು. ಅವಳ ಸಂತೋಷ, ಸಮಾಧಾನ ಎಲ್ಲವೂ ಕೂಡ ಮತ್ತೆ ಮರಳಿ ಬಂದಿತು. ಇತಿ ಆರ್ಷೆ ಶ್ರೀರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ ಸುಂದರಕಾಂಡೆ 39 ಸರ್ಗ 29ನೇ ಸರ್ಗ ಅಲ್ಲಿ ಮುಕ್ತಾಯ ಆಯಿತು. ಹನುಮಾನಪಿ ವಿಷ್ಟಾಂತಃ ಸರ್ವಂ ಶುಶ್ರಾವ ತತ್ವತಃ ಸೀತಾಯಾಃ ತ್ರಿಜಟಾಯಾಶ್ಚ ರಾಕ್ಷಸೀನಾಂ ಚ ತರ್ಜನಂ ಅವೇಕ್ಷಮಾಣಸ್ತಾಂ ದೇವೀಂ ದೇವತಾಮಿವ ನಂದನೆ ತಪೋ ಬಹುವಿಧಾಂ ಚಿಂತಾಂ ಚಿಂತಯಾಮಾಸ ವಾನರಃ ಯಾಂ ಕಪೀನಾಂ ಸಹಸ್ರಾಣಿ ಸುಬಹೂನಿ ಅಯುತಾನಿ ಚ ದಿಕ್ಷು ಸರ್ವಾಸು ಮಾರ್ಗಂತೆ ಚೇಯಮಾಸಾದಿತಾ ಮಯಾ ಚಾರೇಣ ತು ಸುಯುಕ್ತೇನ ಶತ್ರೋಃ ಶಕ್ತಿಮವೇಕ್ಷತ ಗೂಢೇನ ಚಿರತಾ ತಾವತ್ ಅವೇಕ್ಷಿತಮಿದಂ ತ್ವಯಾ ಇದಂ ಮಯಾ ರಾಕ್ಷಸಾನಾಂ ವಿಶೇಷಶ್ಚ ಪುರೀಚೇಯಮವೇಕ್ಷಿತ ರಾಕ್ಷಸಾಧಿಪತೇರಸ್ಯ ಪ್ರಭಾವೋ ರಾವಣಸ್ಯ ಚ ಯುಕ್ತಂ ತಸ್ಯಾ ಪ್ರಮೇಯಸ್ಯ ಸರ್ವಸತ್ವ ದಯಾವತಃ ಕ್ಷಮಾಶ್ವಾಸಯಿತುಂ ಭಾರ್ಯಾಂ ಪತಿ ದರ್ಶನಕಾಂಕ್ಷಿಣೀಂ. ಸೀತೆ, ತ್ರಿಜಟ ಮತ್ತು ಅಲ್ಲಿದ್ದಂಥ ಉಳಿದ ರಾಕ್ಷಸಿಯರು ಅವರು ಪರಸ್ಪರ ಏನು ಸಂಭಾಷಣೆ ಮಾಡಿದ್ರು ಅದನ್ನೆಲ್ಲ ಹನುಮಂತ ಆ ಶಿಂಶುಪಾ ವೃಕ್ಷದ ರೆಂಬೆಗಳ ಮರೆಯಲ್ಲಿ ಕೂತ್ಕೊಂಡು ಕೇಳಿದ.
ನಮ್ಮ ರಾಜನಾದಂಥ ಸುಗ್ರೀವ ಎಲ್ಲ ಕಪಿಗಳನ್ನು ಬೇರೆ ಬೇರೆ ದಿಕ್ಕುಗಳಿಗೆ ಕಳಿಸಿದ. ನಾನಾ ಥರದ ದಿಕ್ಕುಗಳಿಗೆ ಅವರೆಲ್ಲ ಸಂಚಾರ ಮಾಡಿ ಅವರು ಸೀತೆಯನ್ನು ಅನ್ವೇಷಣೆ ಮಾಡಿದರು. ಆ ಸೀತೆಯನ್ನು ಅನ್ವೇಷಣೆ ಮಾಡಲಿಕ್ಕೆ ಅವರು ಮತ್ತು ನಾವು, ನಮ್ಮ ಗುಂಪು ಇದೆಲ್ಲ ಸಂಚಾರ ಮಾಡಿದ್ದೇನಿತ್ತು. ಈ ಸಂಚಾರ, ಈ ಅನ್ವೇಷಣೆ ಇದೆಲ್ಲ ಈಗ ಸಫಲ ಆಯಿತು. ಈ ರಾಕ್ಷಸರ ಸಂಪತ್ತು, ರಾವಣನ ಪ್ರಭಾವ, ಲಂಕಾಪಟ್ಟಣ ಇದನ್ನೆಲ್ಲನೂ ಕೂಡ ನಾನು ನೋಡಿದೆ. ಈ ಸೀತಾ ರಾಮಚಂದ್ರನನ್ನು ನೋಡಬೇಕು ಅಂತ ಅಪೇಕ್ಷೆಯಿಂದಿದ್ದಾಳೆ. ಅವಳಿಗೆ ನಾನೀಗ ಸಮಾಧಾನ ಮಾಡಬೇಕು. ಹಿಂದೆಂದು ಯಾವ ದುಃಖಕ್ಕೂ ಈಕೆ ಈಡಾದವಳಲ್ಲ. ಅವಳನ್ನು ಈಗ ಸಮಾಧಾನ ಮಾಡೋದು ನನ್ನ ಕರ್ತವ್ಯ ಆಗಿದೆ. ಅಹಂ ಆಶ್ವಾಸಯಾಮ್ಯೇನಾಂ ಪೂರ್ಣಚಂದ್ರ ನಿಭಾನನಾಂ ಅದೃಷ್ಟ ದುಃಖಾಂ ದುಃಖಾರ್ಥಾಂ ದುಃಖಸ್ಯ ಅಂತಂ ಅಗಚ್ಚತೀಂ ಯದ್ಯಹಮಿಮಾಂ ದೇವೀಂ ಶೋಕೋಪಹತ ಚೇತನಾಂ ಅನಾಶ್ವಾಸ್ಯ ಗಮಿಷ್ಯಾಮಿ ದೋಷವದ್ ಗಮನಂ ಭವೇತ್. ಇವಳನ್ನು ನಾನೀಗ ಸಮಾಧಾನ ಪಡಿಸದೇ ಇದ್ದರೆ, ನಾನು ಇಲ್ಲಿ ತನಕ ಲಂಕಾನಗರಕ್ಕೆ ಬಹಳ ಪ್ರಯತ್ನಪಟ್ಟು ಬಂದ ಸಂಗತಿ ಏನಿದೆ ಇದೆಲ್ಲ ವ್ಯರ್ಥ ಆದೀತು. ಗತೇ ಹಿ ಮಹಿ ತತ್ರೇಯಂ ರಾಜಪುತ್ರಿ ಯಶಸ್ವಿನಿ ಪರಿತ್ರಾಣಮವಿಂದಂತಿ ಜಾನಕಿ ಜೀವಿತಂ ತ್ಯಜೇತ್. ಇವಳನ್ನು ಮಾತಾಡಿಸದೆ ನಾನು ಇಲ್ಲಿಂದಲೇ ಹೊರಟೋಗ್ಬಿಟ್ರೆ ಅವಳು ತನ್ನ ದುಃಖದ ಕೊನೆಯನ್ನು ಕಾಣದೆ ಇಲ್ಲೇ ಪ್ರಾಣ ಪರಿತ್ಯಾಗ ಮಾಡಿಬಿಡಬಹುದು. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶ ಮಾಡಬೇಕಾದ್ದು ಅನಿವಾರ್ಯ ಆಗಿದೆ. ಮಯಾಚ ಸ ಮಹಾಬಾಹು ಪೂರ್ಣಚಂದ್ರ ನಿಭಾನನಃ ಕ್ಷಮಾಶ್ವಾಸಯಿತು ನ್ಯಾಯ ಸೀತಾದರ್ಶನ ಲಾಲಸಃ ನಿಶಾಚರೀಣಾಂ ಪ್ರತ್ಯಕ್ಷಂ ಅನರ್ಹಂ ಚಾಪಿ ಭಾಷಣಂ ಕಥಂ ನು ಖಲು ಕರ್ತವ್ಯಂ ಇದಂ ಕೃತ್ಸಗತೋಮ್ಯಹಂ ಅನೇನ ರಾತ್ರಿಶೇಷೇಣ ಯದಿ ನಾಶ್ವಾಸ್ಯತೆ ಮಯಾ ಸರ್ವತಾ ನಾಸ್ತಿ ಸಂದೇಹ ಪರಿತ್ಯಕ್ಷತಿ ಜೀವಿತಂ. ಈ ರಾತ್ರಿ ಕಳೆಯೋದ್ರೊಳಗೆ ನಾನು ಇವಳಿಗೆ ಸಮಾಧಾನ ಮಾಡಬೇಕು. ಇಲ್ಲಿ ಸುತ್ತಮುತ್ತಲು ರಾಕ್ಷಸಿಯರ ಕಾವಲಿದೆ. ಆ ರಾಕ್ಷಸಿಯರಿಗೆ ತಿಳಿಯದಂತೆ ನಾನು ಇವಳಿಗೆ ಸಮಾಧಾನ ಮಾಡಬೇಕು. ಅವರ ಗಮನಕ್ಕೆ ಬರದಂತೆ ನಾನು ಪ್ರವೃತ್ತಿ ಮಾಡಬೇಕು. ಅದನ್ನು ಹೇಗೆ ಮಾಡಬೇಕು? ರಾಮಸ್ಯ ಯದಿ ಪೃಷ್ಟಸ್ಯನ್ನಾಂ ಕಿಮ್ಮಾ ಸೀತಾ ಬ್ರವೀಧ್ವಜಃ ಕಿಮಹಂ ತಂ ಪ್ರತಿಬ್ರೂಯಾಂ ಅಸಂಭಾಷ್ಯ ಸುಮಧ್ಯಮಾಂ ಸೀತಾ ಸಂದೇಶರಹಿತಂ ಮಾಮಿತ ತ್ವರಯಾಗತಂ ನಿರ್ದಹೇದಪಿ ಕಾಕುತ್ಸಹ ಕ್ರುದ್ಧ ತೀವ್ರೇಣ ಚಕ್ಷುಷಾ ಯದಿ ಚೇದ್ಯೋಜಯಿಷ್ಯಾಮಿ ಭಕ್ತಾರಂ ರಾಮಕಾರಣಾತ್ ವ್ಯರ್ಥಮಾಗಮನಂ ತಸ್ಯ ಸಸೈನ್ಯಸ್ಯ ಭವಿಷ್ಯತಿ. ಇವಳನ್ನು ಮಾತಾಡಿಸಲೇ ನಾನು ಹಾಗೇ ರಾಮನ ಕಡೆ ಹೊರಟೋಗ್ಬಿಟ್ರೆ ಅವನು ನಾನು ಕೇಳಬಹುದು, ಸೀತೆಯನ್ನು ನೀನು ಬರೇ ನೋಡಿದೆಯೋ ಅಥವಾ ಅವಳ ಜೊತೆ ಮಾತಾಡಿದೆಯೋ, ಮಾತಾಡಿದ್ದಾದ್ರೆ ಆಕೆ ನನಗೆ ಏನು ಹೇಳಿ ಕಳಿಸಿದ್ಲು, ಇದನ್ನೆಲ್ಲ ರಾಮ ಕೇಳಬಹುದು. ನಾನು ಸೀತೆಯನ್ನು ನೋಡಿ ಬಂದೆ, ಅದನ್ನು ಮಾತಾಡಲಿಲ್ಲ ಅಂತ ಇಷ್ಟೇ ಹೇಳಿಬಿಟ್ಟಿದ್ರೆ ಆ ರಾಮ ಕುಪಿತನಾಗಿ ನನ್ನನ್ನು ಸುಟ್ಟು ಹಾಕಿಬಿಡ್ಬೋದು. ಅದಕ್ಕಾಗಿ ನಾನು ಇಲ್ಲಿ ಬಂದಂಥ ಕೆಲಸ ಸಫಲ ಆಗಬೇಕು, ಅದರಂತೆ ನಾನು ವರ್ತಿಸಬೇಕು. ಅಂತರಂ ತ್ವಹಮಾಸಾಧ್ಯ ರಾಕ್ಷಸೀನಾಮಿಹಂ ಸ್ಥಿತಃ ಶನೈರಾಶ್ವಾಸಯಿಷ್ಯಾಮಿ ಸಂತಾಪ ಬಹುಲಾಮಿಮಾಂ ಅಹಂ ತ್ವತಿ ತಮಶ್ಚೈವ ವಾನರಶ್ಚ ವಿಶೇಷತಃ ವಾಚಂ ಚೋದಾಹರಿಷ್ಯಾಮಿ ಮಾನುಷೀಮಿಹ ಸಂಸ್ಕೃತಾಂ. ಇವರು ಯಾರಿಗೂ ಕಣ್ಣಿಗೆ ಬೀಳದಂತೆ ಸೂಕ್ಷ್ಮವಾದ ಶರೀರವನ್ನು ತಾಳಿ ನಾನು ಇವಳನ್ನು ಭೇಟಿ ಆಗ್ತೀನಿ ಅಂತ ಆಲೋಚನೆ ಮಾಡಿದೆ. ನಾನು ಮನುಷ್ಯರಂತೆ ಸಂಸ್ಕೃತವಾದ ಮಾತನ್ನು ಆಡ್ತೇನೆ, ಮಾನುಷೀಂ ಇಹ ಸಂಸ್ಕೃತಾಂ, ಸಂಸ್ಕೃತದ ಮಾತನ್ನು ಆಡ್ತೇನೆ ಅಂತ ಹೇಳಿದೆ. ಸಂಸ್ಕೃತವೇ ಆವಾಗ ಆಡುಭಾಷೆ ಆಗಿದ್ದಿರಬೇಕು. ಮತ್ತು ಸಂಸ್ಕೃತಾಂ ವಾಚಂ ಅಂತಂದರೆ ಮಾತು ಯಾವುದೇ ಇರಲಿ, ಭಾಷೆ ಯಾವುದೇ ಇರಲಿ, ಸಂಸ್ಕಾರಯುಕ್ತವಾದ ಮಾತನ್ನು ಆಡ್ತೇನೆ ಅಂತ ಆತ ಹಾಗೆ ಆಲೋಚನೆ ಮಾಡಿದ. ಯದಿ ವಾಚಂ ಪ್ರದಾಸ್ಯಾಮಿ ದ್ವಿಜಾತಿರಿವ ಸಂಸ್ಕೃತಾಂ ರಾವಣಂ ಮನ್ಯಮಾನ ಮಾಂ ಸೀತಾ ಭೀತಾ ಭವಿಷ್ಯತಿ. ಆದರೆ ಹೀಗೂ ಒಮ್ಮೆ ಅನಿಸ್ತು ಅವನಿಗೆ, ನಾನೊಂದು ವೇಳೆ ಸಂಸ್ಕೃತ ಮಾತಾಡಿಬಿಟ್ರೆ ಅವಳಿಗೆ ಸಂದೇಹ ಬರಬಹುದು. ಆಗಿನ ಕಾಲದಲ್ಲಿ ಬ್ರಾಹ್ಮಣರಾದವರು ಮತ್ತು ಪುರುಷರು ಸಂಸ್ಕೃತವನ್ನು ಮಾತಾಡ್ತಿದ್ರು, ಉಳಿದವರು ಬೇರೆ ಜಾತಿಯವರು ಕೂಡ ಸಂಸ್ಕೃತ ಮಾತಾಡ್ತಿದ್ರು. ಪ್ರಾಕೃತ ಅಂತ ಇನ್ನೊಂದು ಭಾಷೆ ಇತ್ತು, ಆ ಪ್ರಾಕೃತ ಅನ್ನುವಂಥ ಭಾಷೆಯನ್ನು ಕೂಡ ಕೆಲವರು ಆಡ್ತಿದ್ರು. ಅಂತೂ ವಿಶೇಷವಾಗಿ ಸಂಸ್ಕೃತ ಮಾತಾಡೋರು ಯಾರು ಅಂದರೆ ಪುರುಷರು, ಅದರಲ್ಲೂ ಬ್ರಾಹ್ಮಣರು. ಹಾಗಾಗಿ ನಾನೇನಾದ್ರು ಸಂಸ್ಕೃತ ಮಾತಾಡಿಬಿಟ್ರೆ ಅದು ಅವಳ ಗಮನಕ್ಕೆ ಬಂದು ರಾವಣನೇ ಕಪಿವೇಷದಿಂದ ಬಂದಿರಬಹುದು ಅಂತ ಅವಳಿಗೆ ಸಂದೇಹ ಬರಬಹುದು. ಇದು ನಮ್ಮ ಹಿಂದೆನೇ ಹೇಳಿದ್ದೆ, ಸಂಸ್ಕೃತ ನಾಟಕಗಳಲ್ಲಿ ಪುರುಷ ಪಾತ್ರಗಳು, ಬ್ರಾಹ್ಮಣ ಪಾತ್ರ ಆಗಲಿ ಕ್ಷತ್ರಿಯ ಪಾತ್ರ ಆಗಲಿ, ಇವೆಲ್ಲ ಪಾತ್ರಗಳು
ಸಂಸ್ಕೃತ ಅನ್ನುವ ಭಾಷೆಯನ್ನು ಮಾತಾಡ್ತದೆ ಮತ್ತು ಕೆಲವು ನೀಚ ಪಾತ್ರಗಳು, ಮೌಲ್ಯದ ದೃಷ್ಟಿಯಿಂದ ಕಡಿಮೆ ಆಗಿರುವಂಥ ಪಾತ್ರಗಳು ಮತ್ತು ಎಲ್ಲ ವರ್ಗದ ಸ್ತ್ರೀಯರು ಅವರು ಸಂಸ್ಕೃತ ಮಾತಾಡ್ತಿರ್ಲಿಲ್ಲ, ಪ್ರಾಕೃತ ಅಂತ ಭಾಷೆ ಮಾತಾಡ್ತಿದ್ರು. ಹಾಗಾಗಿ ಇವತ್ತು ಸಂಸ್ಕೃತ ನಾಟಕದೊಳಗೆ ಸಂಸ್ಕೃತದ ಸಂಭಾಷಣೆ ಜೊತೆಗೆ ಕಂಸದಲ್ಲಿ ಪ್ರಾಕೃತ ಅಂತ ಇನ್ನೊಂದು ಸಂಭಾಷಣೆ ಕೂಡ ಇರ್ತದೆ. ಆದರೆ ಸಂಸ್ಕೃತ ಮಾತಾಡೋರೇ ಕಡಿಮೆ ಆಗಿದ್ದಾರೆ, ಅದರಲ್ಲೂ ಪ್ರಾಕೃತ ಮಾತಾಡೋರು ಮತ್ತಷ್ಟು ಕಡಿಮೆ. ಸೊ ಪ್ರಾಕೃತ ಅಂತಂದರೆ ಹೆಚ್ಚು ಸಂಸ್ಕಾರಗೊಳ್ಳದೇ ಇರುವಂಥ ಭಾಷೆ, ಈ ವ್ಯಾಕರಣ ನಿಯಮಗಳು, ಸಂಧಿ ಸಮಾಸದ ನಿಯಮಗಳು ಹೆಚ್ಚಾಗಿ ಇಲ್ಲದೆ, ಹೆಚ್ಚು ಪರಿಷ್ಕಾರಗೊಳ್ಳದೇ ಇರುವಂಥ ಭಾಷೆ ಅಂದರೆ ಅದು ಪ್ರಾಕೃತ. ಹೆಚ್ಚು ಪಕ್ವಗೊಂಡದ್ದು, ಕಾಲಕ್ರಮೇಣ ಹೆಚ್ಚು ಪರಿಶುದ್ಧವಾದ ಭಾಷೆಗೆ ಸಂಸ್ಕೃತ ಅಂತ ಕರೀತಾರೆ. ಹಾಗಾಗಿ ನಾವು ಸಂಸ್ಕೃತ ಭಾಷೆ ಮಾತಾಡಿಬಿಟ್ರೆ ರಾವಣನೇ ಕಪಿವೇಶದಿಂದ ಬಂದಿರಬಹುದು ಅಂತ ಅವಳಿಗೆ ಭಯ ಆಗಬಹುದು. ವಾನರಸ್ಯ ವಿಶೇಷೇಣ ಕಥಂ ಸ್ಯಾದ್ ಅಭಿಭಾಷಣಂ, ಅದರಲ್ಲೂ ಕಪಿ ಒಂದು ಸಂಸ್ಕೃತ ಭಾಷೆ ಮಾತಾಡಿಬಿಟ್ರೆ, ಕ್ಷತ್ರಿಯರೋ ಬೇರೆ ಯಾರೋ ಪುರುಷರು ಪಂಡಿತರಾದರೂ ಸಂಸ್ಕೃತ ಭಾಷೆ ಮಾತಾಡಿದರೆ ಅಷ್ಟೇನು ಅವಳಿಗೆ ಸಂದೇಹ ಬರಲಿಕ್ಕಿಲ್ಲ. ವಾನರಸ್ಯ ವಿಶೇಷೇಣ ಕಪಿ ಸಂಸ್ಕೃತ ಮಾತಾಡ್ತದಂದ್ರೆ ಇದು ರಾವಣನೇ ಎದ್ದಿರಬೇಕು ಅಂತ ಹೀಗೆ ಅವಳಿಗೆ ಸಂದೇಹ ಬರಬಹುದು. ಅವಶ್ಯಮೇವ ವಕ್ತವ್ಯಂ ಮಾನುಷಂ ವಾಕ್ಯಮರ್ಥವತ್, ಹಾಗಾಗಿ ಯಾವ ಭಾಷೆಯನ್ನು ಮಾತಾಡಬೇಕು ಅಂತ ಆತ ಸಂಶಯ ವ್ಯಕ್ತ ಮಾಡಿದ. ಅಂತೂ ಮನುಷ್ಯರು ಮಾತಾಡಿದಂತೆ ಮಾತಾಡಬೇಕು, ಇದಂತೂ ನಿಶ್ಚಿತ. ಮಯಾ ಸಾಂತ್ವಯಿತು ಶಕ್ಯ ನಾ ಅನ್ಯಥಾ ಇಯಂ ಅನಿಂದಿತ ಹೇಯಂ ಆಲೋಕ್ಯ ಮೇ ರೂಪಂ ಜಾನಕಿ ಭಾಷಿತಂ ತಥಾ ರಕ್ಷೋಭಿತ್ರಾಸಿತಾ ಪೂರ್ವಂ ಭೂಯಸ್ತ್ರಾಸಂ ಗಮಿಷ್ಯತಿ. ಮೊದಲೇ ಅವಳಿಗೆ ಬಹಳ ತ್ರಾಸಾಗಿದೆ, ಬಹಳ ಕಷ್ಟ ಆಗಿದೆ ಅವಳಿಗೆ, ಈ ರಾಕ್ಷಸರ ಕೈಗೆ ಸಿಕ್ಕು. ನಾನು ಅವಳನ್ನು ಸಂಸ್ಕೃತದಲ್ಲಿ ಮಾತಾಡಿಬಿಟ್ರೆ ಮತ್ತಷ್ಟು ಅವಳಿಗೆ ತ್ರಾಸ ಆಗಬಹುದು, ಭಯ ಆಗಬಹುದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಯವಾಗಿ ಅವಳ ಜೊತೆ ನಾನು ಮಾತಾಡಬೇಕು ಅಂತ ಅವನು ಆಲೋಚನೆ ಮಾಡಿದ. ತಥೋ ಜಾತ ಪರಿತ್ರಾಸ ಶಬ್ದಂ ಕುರ್ಯಾನ್ ಮನಸ್ವಿನಿ ಜಾನಮಾನ ವಿಶಾಲಾಕ್ಷಿ ರಾವಣಂ ಕಾಮರೂಪಿಣಂ ಸೀತೆಯಾ ಚ ಕೃತೆ ಶಬ್ದೇ ಸಹಸಾ ರಾಕ್ಷಸೀಗಣಃ ನಾನಾಪ್ರಹರಣೋ ಘೋರಃ ಸಮೇಯಾದಂತಕೋಪಮಃ ತಥೋ ಮಾಂ ಸಂಪರಿಕ್ಷಿಪ್ಯ ಸರ್ವತೋ ವಿಕತಾನನಾಃ ವಧೇ ಚ ಗ್ರಹಣೇ ಚೈವ ಕುರ್ಯುರ್ಯತ್ನಂ ಯಥಾ ಬಲಂ ಗೃಹ್ಯ ಶಾಖಾಃ ಪ್ರಶಾಖಾಶ್ಚ ಸ್ಕಂಧಾಂಶ್ಚ ಉತ್ತಮಶಾಖಿನಾಂ ದೃಷ್ಟ್ವಾ ವಿಪರಿಧಾವಂತಂ ಭವೇಯುರ್ಭಯಶಂಕಿತಾಃ. ನನ್ನ ಬಗ್ಗೆ ಆ ಸೀತೆಗೆ ಏನಾದರೂ ಸಂದೇಹ ಮೂಡಿದರೆ ಅವಳು ಜೋರಾಗಿ ಆಕ್ರೋಶ ಮಾಡ್ಬೋದು. ಜೋರಾಗಿ ಅವಳೊಮ್ಮೆ ಆಕ್ರೋಶ ಮಾಡಿಬಿಟ್ರೆ, ಅವಳು ಕೂಗಿಕೊಂಡ್ರೆ ಅಲ್ಲಿ ಮಲಗಿಕೊಂಡಿರುವಂಥ ರಾಕ್ಷಸಿಯರು ಏನಿದ್ದಾರೆ ಅವರಿಗೆಲ್ಲರಿಗೂ ಎಚ್ಚರಿಕೆ ಆಗಿದೆ. ಎಚ್ಚರಿಕೆ ಆಗಿಬಿಟ್ರೆ ಅವರೆಲ್ಲ ನನ್ನನ್ನು ನೋಡಿ ನಾನಾ ಥರದ ಆಯುಧಗಳನ್ನು ಹಿಡಿದುಕೊಂಡು ಬಂದು ನನ್ನನ್ನು ಬೆದರಿಸಲಿಕ್ಕೆ ಪ್ರಯತ್ನ ಪಡಬಹುದು. ಅವರನ್ನು ಸೋಲಿಸೋದು ನನಗೇನು ಕಷ್ಟ ಅಲ್ಲ, ಆದರೆ ಸೀತೆಯೊಡನೆ ಏಕಾಂತದಲ್ಲಿ ಅವ್ರು ಯಾರಿಗೂ ತಿಳಿಯದಂತೆ ಮಾತಾಡಬೇಕಾದ್ರೆ ನನ್ನ ಕರ್ತವ್ಯ ಈಗಿಂದ. ಹಾಗಾಗಿ ಆ ರಾಕ್ಷಸಿಯರಿಗೆ ನನ್ನ ಗುರುತು ಸಿಗದಂತೆ ನಾನು ವರ್ತಿಸಬೇಕು. ದೃಷ್ಟ್ವಾ ವಿಪರಿಧಾವಂತಂ ಭವೇಯುರ್ಭಯಶಂಕಿತಾಃ ಮಮ ರೂಪಂ ಚ ಸಂಪ್ರೇಕ್ಷ್ಯ ವನೇ ವಿಚರತೋ ಮಹತ್ ರಾಕ್ಷಸ್ಯೋ ಭಯವಿಸ್ತ್ರಸ್ತಾಃ ಭವೇಯುರ್ವಿಕೃತಾನನಾಃ ತತಃ ಕುರ್ಯುರ್ಸಮಾಹ್ವಾನಂ ರಾಕ್ಷಸ್ಯೋ ರಕ್ಷಸಾಮಪಿ ರಾಕ್ಷಸೇಂದ್ರನಿಯುಕ್ತಾನಾಂ ರಾಕ್ಷಸೇಂದ್ರ ನಿವೇಶನೆ ತೇ ಶೂರಶಕ್ತಿ ನಿಸ್ತ್ರಿಂಶ ವಿವಿಧ ಆಯುಧ ಪಾಣಯಃ ಆಪತೇಯುಃ ವಿಮರ್ದೇಸ್ಮಿನ್ ವೇಗೇನ ಉದ್ವಿಗ್ನಕಾರಿಣಃ ಸಮೃದ್ಧಸ್ತೈಸ್ತು ಪರಿತಃ ವಿಧಮನ್ ರಕ್ಷಸಾಂ ಬಲಂ ಶಕ್ನುಯಾಂ ನತು ಸಂಪ್ರಾಪ್ತುಂ ಪರಂ ಪಾರಂ ಮಹೋದಧೇಃ ಮಾಂವಾ ಗೃಹೀಯುರಾಪ್ಲುತ್ಯ ಬಹವಃ ಶೀಘ್ರಕಾರಿಣಃ ಸ್ಯಾದಿಯಂ ಚ ಅಗೃಹೀತಾರ್ಥ ಮಮ ಚ ಗ್ರಹಣಂ ಭವೇತ್. ಹಿಂಸಾಭಿರುಚಯೋ ಹಿಂಸ್ಯುಃ ಇಮಾಂ ವಾ ಜನಕಾತ್ಮಜಾಂ ವಿಪನ್ನಂ ಸ್ಯಾತ್ ತತಃ ಕಾರ್ಯಂ ರಾಮಸುಗ್ರೀವಯೋರಿದಂ. ಒಟ್ಟಾರೆ ಹೀಗೆಲ್ಲ ನಾನು ಸ್ವಲ್ಪ ಎಚ್ಚರ ತಪ್ಪಿ ವಹಿಸಿಬಿಟ್ರೆ ರಾಮ ಮತ್ತು ಸುಗ್ರೀವರು ನನಗೆ ವಹಿಸಿಕೊಟ್ಟಂಥ ಕಾರ್ಯ ಅದು ಹಾಳಾಗಿ ಹೋಗ್ಬೋದು.
ಉದ್ದೇಶೇ ನಷ್ಟಮಾರ್ಗೇಸ್ಮಿನ್ ರಾಕ್ಷಸೈ ಪರಿವಾರಿತೆ ಸಾಗರೇಣ ಪರಿಕ್ಷಿಪ್ತೆ ಗುಪ್ತಂ ವಸತಿ ಜಾನಕಿ ವಿಷಸ್ತೇವ ಗೃಹೀತೇವ ರಕ್ಷೋಭಿರ್ಮಯಿ ಸಂಯುಗೆ ನಾಣ್ಯಂ ಪಶ್ಯಾಮಿ ರಾಮಸ್ಯ ಸಾಹಾಯ್ಯಂ ಕಾರ್ಯಸಾಧನೆ ವಿಮೃಶಂಶ್ಚ ನ ಪಶ್ಯಾಮಿ ಯೋ ಹತೆ ಮಯಿ ವಾನರಃ ಶತಯೋಜನ ವಿಸ್ತೀರ್ಣಂ ಲಂಘೇತ ಮಹೋದಧಿಂ. ನಾನು ಸ್ವಲ್ಪ ಎಚ್ಚರ ತಪ್ಪಿದರೆ ಈ ರಾಕ್ಷಸರ ಕೈಗೆ ಸಿಕ್ಕಿಬಿದ್ದು ನಾನೇ ಪ್ರಾಣ ಪರಿತ್ಯಾಗ ಮಾಡಬೇಕಾದ ಪ್ರಸಂಗ ಬರಬಹುದು. ಈ ಎಲ್ಲ ರಾಕ್ಷಸರಲ್ಲಿ ನಾನು ಬಲಿಷ್ಠನಾದವನು, ನಾನು ಚತುರ ಅನ್ನುವ ಕಾರಣದಿಂದಾಗಿ ನನಗೆ ಇವರು ಈ ಕೆಲಸವನ್ನು ವಹಿಸಿಕೊಟ್ಟಿದ್ದಾರೆ. ನಾನೇ ಪ್ರಾಣ ಪರಿತ್ಯಾಗ ಮಾಡಿಬಿಟ್ರೆ ಅಜಾಗರೂಕತೆಯಿಂದಾಗಿ ಉಳಿದ ಯಾವ ಕಪಿ ಮತ್ತೆ ಈ ಸಮುದ್ರವನ್ನು ದಾಟಿ ಇಲ್ಲಿ ಬರ್ಲಿಕ್ಕೆ ಸಾಧ್ಯ? ನನ್ನಂತೆ ಈ ಕಾರ್ಯವನ್ನು ದಕ್ಷತೆಯಿಂದ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ? ಕಾಮಂ ಹಂತುಂ ಸಮರ್ಥೋಸ್ಮಿ ಸಹಸ್ರಾಣ್ಯಪಿ ರಕ್ಷಸಾಂ ನತು ಶಕ್ಷ್ಯಾಮಿ ಸಂಪ್ರಾಪ್ತುಂ ಪರಂಪಾರಂ ಮಹೋದಧೇಹೇ ಅಸತ್ಯಾನಿ ಚ ಯುದ್ಧಾನಿ ಸಂಶಯೋ ಮೇ ನರೋಚತೆ ಕಶ್ಚ ನಿಸ್ಸಂಶಯಂ ಕಾರ್ಯಂ ಕುರ್ಯಾತ್ ಪ್ರಾಜ್ಞ ಸ್ವಸಂಶಯಂ. ಯುದ್ಧ ಅಂದರೆ ಯಾವತ್ತು ಸಂಶಯದ ಪಕ್ಷವನ್ನೇ ವಹಿಸಿರುವಂಥದ್ದು. ಯಾವಾಗ ಯಾವ ಪಕ್ಷದವರಿಗೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಬರುವಂಥದ್ದಲ್ಲ. ಹಾಗಾಗಿ ನಾನು ಅಜಾಗರೂಕತೆಯಿಂದ ಪ್ರವೃತ್ತಿ ಮಾಡಿಬಿಟ್ರೆ ಏನೂ ಕೂಡ ಆಗಬಹುದು, ನನಗೆ ತೊಂದರೆ ಬರಬಹುದು. ಅದಕ್ಕಾಗಿ ನಾನು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಅಂತ ಆಲೋಚನೆ ಮಾಡಿದ. ಪ್ರಾಣತ್ಯಾಗಶ್ಚ ವೈದೇಹ್ಯ ಭವೇ ಧನಭಿಭಾಷಣೆ. ಒಂದು ವೇಳೆ ಮಾತೇ ಆಡದೇ ಇದ್ರೆ ಅವಳು ಮತ್ತಷ್ಟು ದುಃಖಕ್ಕೊಳಗಾಗಿ ಪ್ರಾಣ ಪರಿತ್ಯಾಗ ಮಾಡಿಬಿಡ್ಬೋದು. ಮಾತಾಡ್ಲಿಕ್ಕೆ ಹೋದರೆ ನನ್ನ ಪರಿಚಯ ಈ ರಾಕ್ಷಸಿಯರಿಗಾಗಿ ಅದರಿಂದ ಅನರ್ಥ ಆಗಬಹುದು. ಏಷ ದೇಶೋ ಮಹಾನ್ ಹಿ ಸ್ಯಾತ್ ಮಮ ಸೀತಾಭಿಭಾಷಣೆ ಭೂತಶ್ಚಾರ್ಥ ವಿನಶ್ಯಂತಿ ದೇಶಕಾಲ ವಿರೋಧಿತಾ ವಿಕ್ಲವಂ ದೂತಮಾಸಾದ್ಯ ತಮಃ ಸೂರ್ಯೋದಯೇ ಯಥಾ ಅರ್ಥಾನರ್ಥಾಂತರೇ ಬುದ್ಧಿ ನಿಶ್ಚಿತಾಪಿ ನ ಶೋಭತೆ ಘಾತಯಂತಿ ಹಿ ಕಾರ್ಯಾಣಿ ದೂತಾ ಪಂಡಿತಮಾನಿನಃ ನ ವಿನಶ್ಯೇತ್ ಕಥಂ ಕಾರ್ಯಂ ವೈಕ್ಲವ್ಯಂ ನ ಕಥಂ ಭವೇತ್ ಲಂಘನಂ ಚ ಸಮುದ್ರಸ್ಯ ಕಥಂ ನು ನ ವೃಥಾ ಭವೇತ್ ಕಥಂ ನು ಖಲು ವಾಕ್ಯಂ ಮೇ ಶೃಣುಯ ನ ಉದ್ವೇಜೇತವಾ. ನನ್ನ ಮಾತನ್ನು ಅವಳು ಕೇಳಬೇಕು, ಆದರೆ ಭಯಕ್ಕೊಳಗಾಗಬಾರ್ದು. ಇತಿ ಸಂಚಿತ್ಯ ಹನುಮಾನ್ ಚಕಾರ ಮತಿಮಾನ್ ಮತಿಂ. ರಾಮಮಕ್ಲಿಷ್ಟ ಕರ್ಮಾಣಂ ಸ್ವಬಂಧು ಮನುಕೀರ್ತಯನ್ ನೈನಾಂ ಉದ್ವೇಜಯಿಷ್ಯಾಮಿ ತದ್ಬಂಧು ಗತಮಾನಸಂ. ರಾಮನ ಚರಿತ್ರೆಯನ್ನು ಕೀರ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಅದನ್ನು ಕೇಳಿ ಅವಳು ನನ್ನ ಕಡೆ ಗಮನ ಹರಿಸಬಹುದು, ಆದರೆ ಭಯ ಪಡೋದಿಲ್ಲ. ಗಮನನೂ ಸೆಳೆದಂತಾಯಿತು, ಅವಳಿಗೆ ಭಯನೂ ಆಗದೇ ಇರುವಂತೆ ನಾನು ವರ್ತನೆ ಮಾಡಬಹುದು. ಇಕ್ಷ್ವಾಕೂನಾಂ ವರಿಷ್ಠಸ್ಯ ರಾಮಸ್ಯ ವಿದಿತಾತ್ಮನಃ ಶುಭಾನಿ ಧರ್ಮಯುಕ್ತಾನಿ ವಚನಾನಿ ಸಮರ್ಪಯನ್ ಶ್ರಾವಯಿಷ್ಯಾಮಿ ಸರ್ವಾಣಿ ಮಧುರಾಂ ಪ್ರಬ್ರುವನ್ ಗಿರಂ ಶುದ್ಧಾಸ್ಯತಿ ಯಥಾ ಹೀಯಂ ತಥಾ ಸರ್ವಂ ಸಮಾದಧೆ ಇತಿ ಸ ಬಹುವಿಧಂ ಮಹಾನುಭಾವಃ ಜಗತಿಪತೇಃ ಪ್ರಮದಾಮವೇಕ್ಷಮಾಣಃ ಮಧುರಮವಿತಥಂ ಜಗಾದ ವಾಕ್ಯಂ ದ್ರುಮ ವಿಟಪ ಅಂತರಮಾಸ್ಥಿತೋ ಹನುಮಾನ್. इति आश्रय श्रीमत्सुन्दरकाण्डे आश्रय श्रीमद् वाल्मीकि रामायणे श्रीमत्सुन्दरकाण्डे 30 सर्गः. एवं बहुविधां चिन्तां चिन्तयित्वा महाकपिः संश्रवे मधुरं वाक्यं वैदेह्या व्याजहारः. राजा दशरथो नाम रथकुञ्जरवाजिमान् पुण्यशीलो महाकीर्तिः ರುಜುರಾಸೀನ್ ಮಹಾಯಶಾಹ. ದಶರಥ ಅಂತ ಒಬ್ಬ ರಾಜ ಇದ್ದ ಅಂತ ಅಲ್ಲಿಂದ ಶುರು ಮಾಡಿದ. ರಾಜರ್ಷೀಣಾಂ ಗುಣಶ್ರೇಷ್ಠ ತಪಸಾ ಚ ಋಷಿಭಿಸ್ತಮಃ ಚಕ್ರವರ್ತಿ ಕುಲೇ ಜಾತಃ ಪುರಂದರ ಸಮೋಬಲೆ ಅಹಿಂಸಾರತಿ ರಕ್ಷುದ್ಧಃ ಘೃಣೀ ಸತ್ಯಪರಾಕ್ರಮಃ ಮುಖ್ಯಶ್ಚೇಕ್ಷ್ವಾಕು ವಂಶಸ್ಯ ಲಕ್ಷ್ಮೀವಾನ್ ಲಕ್ಷ್ಮೀವರ್ಧನಃ ಪಾರ್ಥಿವ ವ್ಯಂಜನೈರ್ಯುಕ್ತಃ ಪೃಥುಶ್ರೀಃ ಪಾರ್ಥಿವರ್ಷಭಃ ಪೃಥಿವ್ಯಾಂ ಚತುರಂತಾಯಾಂ ವಿಷ್ಣುತಃ ಸುಖತಃ ಸುಖೀ ತಸ್ಯ ಪುತ್ರ ಪ್ರಿಯೋ ಜ್ಯೇಷ್ಠಃ ತಾರಾಧಿಪ ನಿಬಾಂಧನಃ ರಾಮೋ ನಾಮ ವಿಶೇಷಜ್ಞಃ ಶ್ರೇಷ್ಠಃ ಸರ್ವಧನುಷ್ಮತಾಂ. ಅವನಿಗೆ ರಾಮ ಅಂತ ಒಬ್ಬ ಮಗ ಇದ್ದ. ರಕ್ಷಿತ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ. ರಾಮಾಯಣದ ಮೊದಲನೇ ಕಾಂಡದ ಮೊದಲನೇ ಸರ್ಗದಲ್ಲಿ ಯಾವ ಶ್ಲೋಕಗಳಿದ್ದು ರಾಮನ ಗುಣವರ್ಧನ ಮಾಡುವಂಥ ಶ್ಲೋಕಗಳು, ಅವನ್ನೇ ವಾಲ್ಮೀಕಿಗಳು ಮತ್ತೊಮ್ಮೆ ಹನುಮಂತನ ಬಾಯಿಂದ ಹೇಳಿಸ್ತಾರೆ. ರಕ್ಷಿತ ಜೀವಲೋಕಸ್ಯ ಧರ್ಮಸ್ಯ ಚ ಪರಂತಪಃ ತಸ್ಯ ಸತ್ಯಾಭಿಸಂಧಸ್ಯ ವೃದ್ಧಸ್ಯ ವಚನಾತ್ಪಿತುಃ ಸಭಾರ್ಯಸ್ಥಃ ಚ ಭ್ರಾತ್ರ ವೀರಃ ಪ್ರವ್ರಾಜಿತೋ ವನಂ. ತಂದೆ ಮಾತನ್ನು ನಡೆಸಿಕೊಳ್ಳಲಿಕ್ಕಾಗಿ
ತಮ್ಮ ಮತ್ತು ಪತ್ನಿ ಇವರಿಬ್ಬರನ್ನು ಕರೆದುಕೊಂಡು ಆತ ವನವಾಸಕ್ಕೆ ಹೊರಟ. ತೇನ ತತ್ರ ಮಹಾರಣ್ಯೇ ಮೃಗಯಾಂ ಪರಿಧಾವತ ರಾಕ್ಷಸ ನಿಹತ ಶೂರಾ ಬಹವಃ ಕಾಮರೂಪಿಣಃ ಜನಸ್ಥಾನವಧಂ ಶುತ್ವ ಹತೌ ಚ ಕರದೂಷಣೌ ತತಸ್ತ್ವಮರ್ಷಾಪಹೃತ ಜಾನಕಿ ರಾವಣೇನ ತು ವಂಚಯಿತ್ವಾ ವನೇ ರಾಮಂ ಮೃಗರೂಪೇಣ ಮಾಯೆಯ ಸ ಮಾರ್ಗಮಾಣಸ್ತಾಂ ದೇವೀಂ ರಾಮಸೀತಾಮನಿಂದಿತಾಂ ಆಸಸಾದ ವನೇ ಮಿತ್ರಂ ಸುಗ್ರೀವಂ ನಾಮ ವಾನರಂ. ಸೀತೆಯನ್ನು ಕಳ್ಕೊಂಡು ಸುಗ್ರೀವನ ಜೊತೆಗೆ ಆತ ಸ್ನೇಹ ಮಾಡಿಕೊಂಡ. ತತಸ್ಸ ವಾಲಿನಂ ಹತ್ವಾ ರಾಮಃ ಪರಪರಂಜಯಃ ಪ್ರಾಯಚ್ಛತ್ ಕಪಿರಾಜ್ಯಂ ತತ್ ಸುಗ್ರೀವಾಯ ಮಹಾಬಲಃ ಸುಗ್ರೀವೇಣಾಪಿ ಸಂದಿಷ್ಟಾಃ ಹರಯಃ ಕಾಮರೂಪಿಣಃ ದಿಕ್ಷು ಸರ್ವಾಸು ತಾಂ ದೇವೀಂ ವಿಚಿನ್ವಂತಿ ಸಹಸ್ರಶಃ ಅಹಂ ಸಂಪಾತಿವಚನಾತ್ ಶತಯೋಜನಮಾಯತಂ ಅಸ್ಯಾರ್ಹೇತೋ ವಿಶಾಲಾಕ್ಷ್ಯಾಃ ಸಾಗರಂ ವೇಗವಾನ್ ಸುತಃ. ಸಂಪಾತಿ ಎನ್ನುವ ಪಕ್ಷಿ ನಮಗೆ ಸೀತೆ ಲಂಕಾದಲ್ಲಿದ್ದಾಳೆ ಅನ್ನೋ ಸಂಗತಿಯನ್ನು ತಿಳಿಸಿತು. ಅದರಂತೆ ನಾನು 100 ಯೋಜನ ವಿಸ್ತಾರವನ್ನು ದಾಟಿ ಈ ಲಂಕಾನಗರಕ್ಕೆ ಈಗ ಬಂದಿದ್ದೇನೆ ಅಂತ ತನ್ನ ಪರಿಚಯ ಹೇಳ್ಕೊಂಡ. ಯಥಾರೂಪಾಂ ಯಥಾವರ್ಣಾಂ ಯಥಾಲಕ್ಷ್ಮೀಂ ಸುನಿಶ್ಚಿತಾಂ ಅಶ್ರೌಷಂ ರಾಘವಸ್ಯಾಹಂ ಹೇಯಂ ಆಸಾದಿತಾಮಯ. ಇಲ್ಲಿ ನಾನು ಸೀತೆಯನ್ನು ನೋಡ್ತಿದ್ದೇನೆ ಅಂತ ಹೇಳಿದ. ಯಾವ ಲಕ್ಷಣಗಳನ್ನು ರಾಮ ನನಗೆ ವರ್ಣನೆ ಮಾಡಿ ಹೇಳಿದ್ನವ ಸೀತೆಯನ್ನು ಗುರುತಿಸ್ಲಿಕ್ಕಾಗಿ. ಯಥಾ ರೂಪಾಂ ಅವಳ ಸೌಂದರ್ಯ ಹೇಗಿತ್ತು, ಯಥಾ ವರ್ಣಾಂ ಅವಳ ಮೈಬಣ್ಣ ಹೇಗಿತ್ತು, ಯಥಾ ಲಕ್ಷ್ಮೀ ಶರೀರದ ಮುಖದ ಮೇಲಿನ ಕಳೆ ಹೇಗಿತ್ತು, ಹಾಗೆ ಇವಳಿದ್ದಾಳೆ. ಅದರಿಂದ ಇವಳೇ ಸೀತೆ. ವಿರರಾಮೈವ ಮುಕ್ತಾಸೌ ವಾಚಂ ವಾನರ ಪುಂಗವಃ ಜಾನಕಿ ಚಾಪಿ ಚಕ್ಷುತ್ವ ವಿಸ್ಮಯಂ ಪರಮಂಗತ. ಹಾಗೆ ಇದ್ದಾಳೆ ಅಂತ ಹೇಳಿ ಅಲ್ಲಿಗೆ ಹಠಾತ್ ಆಗಿ ಕಥೆಯನ್ನು ನಿಲ್ಲಿಸಿದೆ. ಯಾಕೆಂದ್ರೆ ರಾಮಾಯಣ ನಡೆದ್ರೆ ಅಲ್ಲಿ ತನಕ ಇತ್ತು, ಹಾಗಾಗಿ ಅಲ್ಲಿ ನಿಲ್ಲಿಸಿದೆ. ಅವಳು ಅದನ್ನು ಕೇಳಿ ಬಹಳ ಆಶ್ಚರ್ಯಪಟ್ಟು ಸುತ್ತಮುತ್ತಲು ನೋಡಿದಳು. ತತಸ್ಥ ವಕ್ರಕೇಶಾಂತ ಸುಕೇಶಿ ಕೇಶ ಸಂವೃತಂ ಮುನ್ನಮ್ಯ ವದನಂ ಭೀರುಹು ಶಿಂಶುಪಾ ವೃಕ್ಷಮೈಕ್ಷತ. ಆ ಶಿಂಶುಪಾ ವೃಕ್ಷದ ಕಡೆಯಿಂದ ರಾಮನ ಕಥೆ ಕೇಳಿ ಬರ್ತಿದ್ದ ಆಕೆಗೆ ಗೊತ್ತಾಯಿತು. ಅದಕ್ಕೆ ಆಕೆ ತನ್ನ ಮುಖದ ಮೇಲೆ ನಾಟ್ಯ ಆಡ್ತಿದ್ದಂತಹ ಮುಂಗುಗಳನ್ನು ಪಕ್ಕಕ್ಕೆ ತಳ್ಳಿ ಆ ಶಿಂಶುಪಾ ವೃಕ್ಷದ ಕಡೆ ನೋಡಿದ್ಲು. ನಿಶಮ್ಯ ಸೀತಾ ವಚನಂ ಕಪೇಶ್ಚ ದಿಶಶ್ಚ ಸರ್ವಾಹ ಪ್ರತಿಶಶ್ಚ ವೀಕ್ಷ ಸ್ವಯಂ ಪ್ರಹರ್ಷಂ ಪರಮಂ ಜಗಾಮ ಸರ್ವಾತ್ಮನ ರಾಮಮನುಸ್ಮರಂತಿ. ಎಲ್ಲಾ ಕಡೆ ನೋಡಿದ್ಲು. ಆ ಶಿಂಶುಪಾ ವೃಕ್ಷ ನೋಡಿಲ್ಲ ಆದ್ರೂ ಅಲ್ಲಿ ಒಮ್ಮೆಲೆ ಕಪಿ ಅವಳಿಗೆ ಕಾಣಲಿಲ್ಲ. ಆದ್ರೂ ಬಹಳ ಸಂತೋಷ ಆಯ್ತು ಅವಳಿಗೆ. ಸಾ ತಿರ್ಯಗೂರ್ಧ್ವಂ ಚ ತಥಾ ಪ್ರತಸ್ತಾತ್ ನಿರೀಕ್ಷಮಾಣ ತಮಸಿಂತ ಬುದ್ಧಿಂ ದದರ್ಶ ಪಿಂಗಾಧಿಪತೆ ರಮಾತ್ಯಂ ವಾಟಾತ್ಮಜಂ ಸೂರ್ಯಮಿವೋದಯಸ್ಥಂ. ಉದಯ ಪರ್ವತದಲ್ಲಿ ಆಗ ತಾನೇ ಉದಯಿಸುವ ಸೂರ್ಯನಂತೆ ಆ ವೃಕ್ಷದ ತುದಿಯಲ್ಲಿ ಕುತ್ಕೊಂಡಿರುವಂಥ ಹನುಮಂತನನ್ನು ನೋಡಿದ. ಆ ಕಪಿಗಳ ಮೈಬಣ್ಣ ಹೇಗಿತ್ತಂದ್ರೆ ಪಿಂಗ ಬಣ್ಣ ಅಂತ, ಒಂದು ರೀತಿಯಾದ ಬಂಗಾರದ ಮೈಬಣ್ಣ ಅವ್ರದ್ದು. ಅದಕ್ಕಾಗಿ ಸೂರ್ಯ ಅಂತ ಹೋಲಿಕೆ ಕೊಟ್ಟದ್ದು ಸರಿಯಾಗಿದೆ. ಇತಿ ಆಶಯ ಶ್ರೀರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯ ಶ್ರೀಮತ್ ಸುಂದರಕಾಂಡೆ 31 ಸರ್ಗ 31ನೇ ಸರ್ಗ ಅಲ್ಲಿಗೆ ಮುಕ್ತಾಯ ಆಗಿದೆ. ತತಃ ಶಾಖಾಂತರೇ ಲೀನಂ ದೃಷ್ಟ್ವಾ ಚಲಿತಮಾನಸ ವೇಷ್ಟಿತಾರ್ಜುನ ವಸ್ತ್ರಂ ತಂ ವಿದ್ಯುತ್ ಸಂಗಾಪ ಪಿಂಗಲಂ. ರೆಂಬೆಗಳ ನಡುವೆ ಹನುಮಂತ ಅಡಗಿಕೊಂಡಿದ್ದ. ಶಾಖಾಂತರೇ ಲೀನಂ, ಶಾಖ ಅಂದರೆ ರೆಂಬೆಗಳು ಅಂತ ಅರ್ಥ ಹೇಳಿದೆ. ನಿನ್ನೆ ಅದನ್ನು ವೇದ ಶಾಖೆಗಳು ಅಂತ ಕೂಡ ಅರ್ಥ ಹೇಳಿದೆ. ಸೀತೆಯನ್ನು ಹನುಮಂತ ಅನ್ವೇಷಣೆ ಮಾಡಲಿಕ್ಕೆ ಬಂದದ್ದು ಅಂದ್ರೆ ಅರ್ಥ ಏನಂದ್ರೆ, ಗುರುವಾದವನು ಪರಮಾತ್ಮನ ಜ್ಞಾನವನ್ನು ಪಡ್ಕೊಳ್ಳದೆ ಚಡಪಡಿಸ್ತಿರುವಂತಹ ಶಿಷ್ಯನಿಗೆ ಉಪದೇಶ ಮಾಡಿಕೊಳ್ಳಲಿಕ್ಕೆ ಬಂದಂತೆ ಆ ಗುರುವಿನಂತೆ ಈ ಹನುಮಂತ. ಸೀತೆ ಅಂದರೆ ಅದು ಪರಮಾತ್ಮನಿಂದ ವಿಯುಕ್ತನಾದಂತಹ ಜೀವನಂತೆ ಅಂತ ನಿನ್ನೆ ರಾಮಾಯಣ ವ್ಯಾಖ್ಯಾನಸರವಾಗಿ ಹೇಳಿದ್ದೆ. ಹಾಗಾಗಿ ರೆಂಬೆಗಳ ನಡುವೆ ಅಡಗಿಕೊಂಡಿರುವಂತಹ ಹನುಮಂತ ಅಂದರೆ ವೇದ ಶಾಖೆಗಳನ್ನು ಅಭ್ಯಾಸ ಮಾಡುವಂಥ ಗುರು ಅಂತ ಅರ್ಥ. ಅದನ್ನ ಇನ್ನೊಂದ್ಸರಿ ನಾವು ಅನುಸಂಧಾನ ಮಾಡ್ಕೊಳ್ಬೇಕು. ಚಲಿತ ಮಾನಸ, ಅವನನ್ನು ನೋಡಿದ ಕೂಡಲೇ ಅವಳ ಮನಸ್ಸು ಪ್ರಕ್ಷುಬ್ಧವಾಯಿತು, ಸಂತೋಷಪಟ್ಟಿತು ಕೂಡ. ವೇಷ್ಟಿತಾರ್ಜುನ ವಸ್ತ್ರಂ, ಶ್ವೇತ ವಸ್ತ್ರಧಾರಿಯಾಗಿದ್ದವನು. ವಿದ್ಯುತ್ ಸಂಘಾತ ಪಿಂಗಲಂ, ನಿಜವಾಗ್ಲೂ ನೋಡಿದ್ರೆ ಆ ಸುಗ್ರೀವ ಮೊದಲಾದ ಕಪಿಗಳು, ಹನುಮಂತ ಮೊದಲಾದ ಕಪಿಗಳು ಯಾವ ವಸ್ತ್ರಧಾರಣೆ ಮಾಡ್ತಿದ್ರು, ಯಾವ ಥರದ ವಸ್ತ್ರಧಾರಣೆ ಮಾಡ್ತಿದ್ರು ಅಂತ ನನಗೂ ಮೊದಲಿದ್ದು ಬಹಳ ಕುತೂಹಲ. ಎಲ್ಲ ದೃಶ್ಯ ಮಾಧ್ಯಮದವರು ಅವರಿಗೊಂದೇನೋ ಹೊಲಿದ ಬಟ್ಟೆಯನ್ನು ಹಾಕಿಬಿಟ್ಟಿರ್ತಾರೆ. ಅದೇ ಅಷ್ಟೇನು ಸಂಗತ ಆಗಲಿಕ್ಕಿಲ್ಲ ಅಂತ ಕಾಣಿಸ್ತದೆ ನನಗೆ.
ಉಳಿದವರೆಲ್ಲ ಹೇಗೆ ಕತ್ತೆ ಧಾರಣೆ ಮಾಡ್ತಿದ್ರು ರಾಮಾದಿಗಳು, ಅದರಂತೆ ಕಪಿಗಳು ಕೂಡ ಕಪಿಗಳೇ ಆದ್ರೂ ಅವರು ಕತ್ತೆ ಧಾರಣೆನೇ ಮಾಡ್ತಿದ್ರು ಅಂತ ನನ್ನ ಆಲೋಚನೆ. ವೇಷ್ಟಿತ ಅರ್ಜುನ ವಸ್ತ್ರಂ, ವೇಷ್ಟಿತ ಅಂದರೆ ಸುತ್ಕೊಳ್ಳೋದು ಅಂತ ಅರ್ಥ ಸಂಸ್ಕೃತ ಭಾಷೆಯಲ್ಲಿ. ತುಳು ಭಾಷೆಯಲ್ಲಿ ವೇಷ್ಟಿ ಅಂತಿರಲ್ಲ, ಅದು ವೇಷ್ಟನ ಅಂದರೆ ಸುತ್ಕೊಳ್ಳೋದು ಅಂತ ಅರ್ಥ. ಅದು ಹೊಲಿದ ಬಟ್ಟೆ ಆಗಿದ್ದ ಧಾರಣ ಅಂತ ಅಂತಿದ್ರು. ವೇಷ್ಟಿತ ಅಂದರೆ ಸುತ್ಕೊಳ್ಳೋದು, ಸುತ್ತಿ ಕಟ್ಕೊಂಡಿರೋದು ಅಂತ ಅರ್ಥ. ಅರ್ಜುನ ವಸ್ತ್ರ ಅಂದರೆ ಶುಭ್ರ ವಸ್ತ್ರ. ಹಾಗಾಗಿ ಆತ ಹೊಲಿದ ಬಟ್ಟೆಯಿಂದ ಯಾವುದನ್ನು ಹಾಕ್ಕೊಂಡಿರಲಿಲ್ಲ, ಉಳಿದವರಂತೆ ಕತ್ತೇನೆ ಧಾರಣೆ ಮಾಡಿದ್ದ ಅಂತ ತಿಳ್ಕೊಳ್ಬೇಕು ಅಂತ ನನ್ನ ಆಲೋಚನೆ. ವಿದ್ಯುತ್ ಸಂಘಾತ ಪಿಂಗಲಂ, ಅವನು ಕಾಂತಿ ಹೇಗಿತ್ತಂದ್ರೆ ಒಂದು ಮಿಂಚಲ್ಲ, 100 ಮಿಂಚುಗಳು ಏಕಕಾಲದಲ್ಲಿ ಹೊಳೆದಂತೆ ಆ ಹನುಮಂತ ಇದ್ದ. ಸಾ ದದರ್ಶಿ ಕಪಿಂ ತತ್ರ ಪ್ರಶ್ನಿತಂ ಪ್ರಿಯವಾದಿನಂ, ಪ್ರಿಯವಾಗಿ ಮಾತಾಡ್ತಾ ಇದ್ದ ಆತ. ಫುಲ್ಲಾಶೋಕೋತ್ಕರಾಭಾಸಂ ಸಪ್ತ ಚಾಮೀಕರೇಕ್ಷಣಂ, ಅವನ ಕಣ್ಣು ಬಂಗಾರದ ಗೋಲಿಗಳಂತೆ ಹೊಳೆಯುತ್ತಾ ಇದ್ದವು. ಮೈಥಿಲಿ ಚಿಂತೆಯಾಮಾಸ ವಿಸ್ಮಯಂ ಪರಮಂ ಗತ ಅಹೋ ಭೀಮಮಿದಂ ರೂಪಂ ವಾನರಸ್ಯ ದುರಾಸನಂ. ಆತನ ಬಗ್ಗೆ ಪ್ರೇಮ ಇದ್ದವರಿಗೆ, ಆತನ ಬಗ್ಗೆ ಭಕ್ತಿ ಇದ್ದವರಿಗೆ ಅದು ಮಂಗಲದಾಯಕನೇ ಅವನ ರೂಪ. ಆದರೂ ಅದ್ಭುತವಾದ ರೂಪ, ಬೃಹದಾಕಾರ ಆದ್ದರಿಂದ ಅದು ಅವಳಿಗೆ ಸ್ವಲ್ಪ ಭಯ ಆಗುವಂತೆ ಕೂಡ ಕಾಣಿಸಿತು. ಭೀಮಮಿದಂ ರೂಪಂ, ಇದನ್ನೆಲ್ಲ ನೋಡಿದರೆ ಅವನು ಒಮ್ಮೊಮ್ಮೆ ತೀರಾ ಸಣ್ಣ ಗಾತ್ರಕ್ಕೆ ಕಾಣಿಸ್ಕೋತಾ ಇದ್ದ. ಅಲ್ಲೇ ಒಂದು ಕ್ಷಣ ಸಣ್ಣ ಗಾತ್ರಕ್ಕೆ, ಮತ್ತೊಂದು ಕ್ಷಣ ಅದ್ಭುತವಾದ ಗಾತ್ರವನ್ನು ಪಡ್ಕೊಳ್ತಿದ್ದ. ದುರ್ನಿರೀಕ್ಷಮಿದಂ ಜ್ಞಾತ ಪುನರೇವ ಮುಮೋಹಸ, ಮತ್ತೊಮ್ಮೆ ಮೂರ್ಛೆ ಹೋಗಿಬಿಟ್ಲಂತೆ. ಮೂರ್ಛೆ ಹೋದ್ರು ಅಥವಾ ಆ ಕಡೆ ನೋಡೋದು ಬೇಡ ಅಂತ ಮುಖ ಮುಚ್ಚಿಕೊಂಡು. ವಿಲಲಾಮ ಪ್ರಶಂಸೀತ ಕರುಣಂ ಭಯಮೋಹಿತ, ಭಯಪಟ್ಟು ಮತ್ತೆ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ಲು. ರಾಮರಾಮೇತಿ ದುಃಖಾರ್ಥ ಲಕ್ಷ್ಮಣೇತಿ ಚ ಭಾಮಿನಿ ಮೃದೋದ ಬಹುಧಾಸೀತಂ ಮಂದಂ ಮಂದ ಸ್ವರಾಸತಿ, ಮೃದುವಾದ ಧ್ವನಿಯಿಂದ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ಲು. ಸಾಕಂ ದೃಷ್ಟ ಹರಿಶ್ರೇಷ್ಠಂ ವಿನೀತವದ್ ಉಪಸ್ಥಿತಂ, ಅವನು ಅಲ್ಲಿ ಗಿಡದಲ್ಲಿ ಇದ್ರೂ ಕೂಡ ಇವಳಿಗೆ ಭಯಪಡಿಸುವಂತೆ, ಇವಳನ್ನ ಬೆದರಿಸುವಂತೆ ಕಾಣ್ತಿರ್ಲಿಲ್ಲ. ವಿನೀತನಾಗಿ ಇವಳಿಗೆ ಹಿತವನ್ನು ಮಾಡ್ಲಿಕ್ಕೆ ಬಂದವನಂತೆ ಕಾಣಿಸ್ತಾ ಇದ್ದ. ಹಾಗಾಗಿ ಅವಳಿಗೆ ಗೊಂದಲ ಆಯಿತು. ಮೈಥಿಲಿ ಚಿಂತೆಯಾಮಾಸ ಸ್ವಪ್ನೋ ಎನ್ನಿತಿ ಭಾಮಿನಿ, ಇದೇನೋ ಕನಸಿದ್ದಿರಬೇಕು, ಇಲ್ಯಾಕೆ ಕಪಿ ಬರ್ಲಿಕ್ಕೆ ಸಾಧ್ಯ ಇಂಥ ಬಲವಾದ ಕಾವಲಿನಲ್ಲಿ ಅಂತ ಅನಿಸ್ತಾ ಅವಳಿಗೆ. ಸಾ ವೀಕ್ಷಮಾಣ ಋತುಭುಗ್ನ ವಕ್ರಂ, ಮುಖ ವಕ್ರವಾಗಿತ್ತು ಕಪಿಯ ಮುಖ. ಆದ್ದರಿಂದ ಶಾಖಾಮೃಗೇಂದ್ರಸ್ಯ ಯಥೋಕ್ತಕಾರಂ ದದರ್ಶ ಪಿಂಗಾಧಿಪತೇರಮಾತ್ಯಂ ವಾತಾತ್ಮಜಂ ಬುದ್ಧಿಮತಾಂ ವರಿಷ್ಠಂ. ಸಾತಂ ಸಮೀಕ್ಷೆಯವ ಭೃಶಂ ವಿಸಂಜ್ಞಾ ಗತಾಸು ಕಲ್ಪೇವ ಬಭೂವ ಸೀತಾ, ಅವಳ ಪ್ರಾಣವೇ ಹೋದಂತಾಯಿತು. ಇದ್ಯಾವುದೋ ಬೇರೆ ಪೀಡೆ ಬಂತು ಅಂತ ಅವಳು ಹೆದರಿದಳು. ಶಿರೇಣ ಸಂಜ್ಞಾಂ ಪ್ರತಿಲಂಭ್ಯ ಭೂಯ ವಿಚಿಂತೆಯಾಮಾಸ ವಿಶಾಲ ನೇತ್ರ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಅವಳಿಗೆ ಎಚ್ಚರ ಬಂದಿತ್ತು, ಆಲೋಚನೆ ಮಾಡಿದ್ಲು. ಸ್ವಪ್ನೇ ಮಯಾಯಂ ವಿಕೃತೋದ್ಯ ದುಷ್ಟ ಶಾಖಾಮೃಗ ಶಾಸ್ತ್ರಗಣೇ ನಿಷಿದ್ಧ. ಸ್ವಪ್ನದಲ್ಲಿ ಕಪಿ ಕಾಣಬಾರದು, ಅದು ಅಶುಭಕ್ಕೆ ಕಾರಣ ಅಂತ ಹೇಳ್ತಾರೆ. ಸ್ವಸ್ತ್ಯಸ್ತು ರಾಮಾಯ ಸಲಕ್ಷ್ಮಣಾಯ ತಥಾ ಪಿತುರ್ಮೇ ಜನಕಶ್ಚ ರಾಜ್ಞ, ರಾಮನಿಗೆ ಒಳ್ಳೇದಾಗಲಿ, ಲಕ್ಷ್ಮಣನಿಗೆ ಒಳ್ಳೇದಾಗಲಿ, ನನ್ನ ತಂದೆ ಜನಕನಿಗೆ, ಮಾವ ದಶರಥನಿಗೆ ಒಳ್ಳೇದಾಗಲಿ. ದಶರಥನಿಗೆ ಬರಲಿಲ್ಲ. ಪಿತುರ್ಮೇ ಜನಕಸ್ಯ, ನನ್ನ ಅಪ್ಪ ಜನಕನಿಗೂ ಕೂಡ ಶುಭ ಆಗಲಿ, ಅಂದರೆ ಇದ್ರ ಮೂಲಕ ಅವ್ರು ಯಾರಿಗೂ ತೊಂದರೆ ಆಗಿರಬೇಕು ಅಂತ ಅವಳು ಆಲೋಚನೆ ಮಾಡಿದ್ಲು. ಸ್ವಪ್ನೋಪಿನಾಯಂ ನಹಿಮೇಸ್ತಿ ನಿದ್ರಾ ಶೋಕೇನ ದುಃಖೇನ ಚ ಪೀಡಿತಾಯಾ ಸುಖಂ ಹಿ ಮೇ ನಾಸ್ತಿ ಯಥೋ ಹೀನ ತೇನೇಂದು ಪೂರ್ಣ ಪ್ರತಿಮಾನನೇನ. ಮರುಕ್ಷಣದಲ್ಲಿ ಅವಳು ಹೀಗೆ ಆಲೋಚನೆ ಮಾಡಿದ್ಲಂತೆ, ಇದು ಸ್ವಪ್ನ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಕನಸು ಬೀಳ್ಬೇಕಾದ್ರೆ ಮನುಷ್ಯ ನಿದ್ರೆ ಮಾಡಬೇಕಲ್ಲ, ಸ್ವಲ್ಪ ಹೊತ್ತಾದ್ರು ಜಂಪಾದರೂ ಹತ್ತಬೇಕು. ನಾನು ಯಾವತ್ತು ರಾಮನನ್ನು ಕಳ್ಕೊಂಡು ಈ ಕಡೆ ಬಂದೆ ಆವತ್ತಿನಿಂದ ನಾನು ನಿದ್ರೆನೇ ಬಂದಿಲ್ಲ. ಹಾಗಿದ್ದಾಗ ನಾನು ಸ್ವಪ್ನ ಬೀಳಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಸ್ವಪ್ನ ಇರ್ಲಿಕ್ಕಿಲ್ಲ. ರಾಮೇತಿ ರಾಮೇತಿ ಸದೈವ ಬುದ್ಧ್ಯ ವಿಚಿಂತ್ಯ ವಾಚಾ ಪ್ರವತೀತ್ತಮೇವ ತಸ್ಯಾನುರೂಪಾಂ ಚ ಕಥಾಂ ತಮರ್ಥಂ ಏವಂ ಪ್ರಪಶ್ಯಾಮಿ ತಥಾ ಶೃಣೋಮಿ. ಆ ರಾಮನ ಕಥೆಯನ್ನು ಬೇರೆ ಹೇಳ್ತಾ ಇದೆ ಕಪಿ. ಇದು ಬಹಳ ವಿಚಿತ್ರವಾಗಿದೆ. ಅಹಂ ಹಿ ತಸ್ಯಾದ್ಯ ಮನೋಭವೇನ ಸಂಪೀಡಿತ ತದ್ಗತ ಸರ್ವಭಾವ ವಿಚಿಂತಯಂತಿ ಸತತಂ ತಮೈವ ತಥೈವ ಪಶ್ಯಾಮಿ ತಥಾ ಶೃಣೋಮಿ. ನನಗೆ ಈ ರಾಮನ ಕಥೆ ಕೇಳಿದ ಒಂದು ಅನುಭವ ಆಯ್ತಲ್ಲ, ಅದು ಸರಿ ಹೌದು ಅಲ್ಲೋ ಅಂತ ಕೂಡ ಒಂದು ಕ್ಷಣದಲ್ಲಿ ಅವಳಿಗೆ ಸಂದೇಹ ಆಯಿತು. ಯಾಕೆಂದರೆ ನಾನು ಆವತ್ತಿನಿಂದಲೂ ಬರೇ ರಾಮನ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೇನೆ. ಹಾಗಾಗಿ ರಾಮನ ಕಥೆ, ರಾಮನ ಚರಿತ್ರೆ ಅದು ನನ್ನ ಕಿವಿಗೆ ಬಿದ್ದಂತೆ
ನನಗೆ ಭ್ರಾಂತಿಯೂ ಕೂಡ ಬಂದಿದ್ದಿರ್ಬೋದು, ಹೀಗೂ ಅವಳು ಆಲೋಚನೆ ಮಾಡಿದ್ಲು. ಮನೋರಥಸ್ಯಾದಿತಿ ಚಿಂತೆಯಾಮಿ ತಥಾಪಿ ಬುದ್ಧ್ಯಾಚ ವಿತರ್ಕಯಾಮಿ ಕಿಂ ಕಾರಣಂ ತಸ್ಯ ಹಿ ನಾಸ್ತಿ ರೂಪಂ ಸುವ್ಯಕ್ತ ರೂಪಶ್ಚ ವದತ್ಯಯಂ ಮಾಂ. ಹಾಗಾಗಿ ನನಗಿದು ಭ್ರಾಂತಿ ಇದ್ರೂ ಇದ್ದಿರ್ಬೋದು, ಭ್ರಾಂತಿ ಹೌದೋ ಇಲ್ಲೋ ನಾನು ಮತ್ತೊಮ್ಮೆ ಆಲೋಚನೆ ಕೂಡ ಮಾಡಬೇಕು, ಭ್ರಾಂತಿಯೋ ಇದು ವಾಸ್ತವ ಸ್ಥಿತಿನೋ. ಕಿಂ ಕಾರಣಂ ತಸ್ಯ ಹಿ ನಾಸ್ತಿ ರೂಪಂ ಸುವ್ಯಕ್ತ ರೂಪಶ್ಚ ವದತ್ಯಯಂ ಮಾಂ ನಮೋಸ್ತು ವಾಚಸ್ಪತಯೇ ಸವಜ್ರಿಣೇ ಸ್ವಯಂಭುವೇ ಚೈವ ಹುತಾಶನಾಯ ಅನೇನ ಚೋಕ್ತಂ ಯದಿದಂ ಮಮಾಗ್ರತೋ ವನೌಕಸಾ ಚಚ್ಚ ತಥಾಸ್ತು ನಾಣ್ಯತಾ. ಬೃಹಸ್ಪತಿಗೆ ನಮಸ್ಕಾರ ಮಾಡ್ತೀನಿ, ಇಂದ್ರನಿಗೆ ನಮಸ್ಕಾರ ಮಾಡ್ತೀನಿ, ಸ್ವಯಂಭೂ ಒಂದು ಚತುರ್ಮುಖ ಬ್ರಹ್ಮನಿಗೆ ನಮಸ್ಕಾರ ಮಾಡ್ತೀನಿ, ಅಗ್ನಿದೇವತೆಗೆ ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ಈ ಕಪಿ ಏನು ಹೇಳ್ತದೆ, ರಾಮ ಇನ್ನೂ ಸುರಕ್ಷಿತನಾಗಿದ್ದಾನೆ, ರಾಮ ಲಕ್ಷ್ಮಣರು ಸುಗ್ರೀವನ ಜೊತೆ ಸ್ನೇಹ ಮಾಡಿಕೊಂಡು ಸೀತೆಯನ್ನು ಹುಡುಕ್ಲಿಕ್ಕಾಗಿ ನನ್ನನ್ನು ಹುಡುಕ್ಲಿಕ್ಕಾಗಿ ಕಪಿಗಳನ್ನು ಕಳಿಸಿದ್ದಾರೆ, ಅದರಂತೆ ಹುಡುಕಾಡ್ಲಿಕ್ಕಾಗಿ ನಾನು ಬಂದಿದ್ದೇನೆ ಅಂತ ಈ ಕಪಿ ಹೇಳ್ತಿದೆಯಲ್ಲ, ಈ ಮಾತು ಸತ್ಯವೇ ಆಗಿರಲಿ ಅಂತ ಅವಳು ದೇವತೆಗಳನ್ನು ಪ್ರಾರ್ಥನೆ ಮಾಡಿದ್ಲು. ಇತಿ ಆರ್ಷೆ ಶ್ರೀರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ ಸುಂದರಕಾಂಡೆ 32 ಸರ್ಗ 32ನೇ ಸರ್ಗ ಅಲ್ಲಿಗೆ ಮುಕ್ತಾಯ ಆಯಿತು. ಸೋವತೀರ್ಯ ದ್ರುಮಾತ್ತಸ್ಮಾತ್ ವಿದ್ರುಮ ಪ್ರತಿಮಾನನಃ ಏವಂ ನಿಶ್ಚಿತ ಬುದ್ಧಿಂ ತಾಂ ಮರಣಾಯಾಸ ಜಾನಕೀಂ ದೃಷ್ಟ್ವಾ ಶನೈರ್ವಾಯುಪುತ್ರಃ ರಾಮವೃತ್ತಂ ನಿವೇದಯತ್. ಆ ಸಾಕೇತ ನಿರ್ಗಮಾಚ್ಚ ಸ್ವಸೀತಾ ದರ್ಶನಾವಧಿ ಸವಿಸ್ತಾರಂ ಕ್ರಮೇಣೈವ ಸೀತಾತೋಷೋರ್ಥಮಾದರಾತ್. ಅವನು ರಾಮನ ಕಥೆಯನ್ನೆಲ್ಲ ಶ್ರವಣ ಮಾಡಿಸಿದ ಅಂತ ಆನಂದ ರಾಮಾಯಣ ಕೂಡ ಅದನ್ನು ಹೇಳ್ತದೆ. ಕಿಂ ಮಯೇದಂ ಶ್ರುತಂ ವ್ಯೋಮ್ನಿ ಸ್ವಪ್ನೋ ದೃಷ್ಟೋ ಅಥವಾ ನಿಶಿ ಏನಮೇ ಕರ್ಣಪೀಯೂಷ ವಚನಂ ಸಮುದೀರಿತಂ. ನನ್ನ ಕಿವಿಗಳಿಗೆ ಅಮೃತದಂತಿರುವಂತಹ ಈ ರಾಮನ ಕಥೆ ಬೀಳ್ತಾ ಇದೆಯಲ್ಲ. ಸದೃಶ್ಯತಾಂ ಮಹಾಭಾಗಃ ಪ್ರಿಯವಾದಿ ಮಮಾಗ್ರತಃ ತಚ್ಛ್ರುತ್ವಾ ತತ್ಪುರೋಗತ್ವ ನತ್ವಾ ತಾಂ ಅಬ್ರವೀತ್ ಪುನಃ. ಹಾಗಾಗಿ ಅವನು ಯಾರು, ಆ ರಾಮನ ಕಥೆಯನ್ನು ಹೇಳ್ತಿರೋನು ಯಾರು, ಮುಂದೆ ಬರಲಿ ಅಂತ ಅವಳು ಅಂದಂತೆ ಆನಂದ ರಾಮಾಯಣಕ್ಕೆ ಅನುಸಾರ. ಮುಂದೆ ಬರಲಿ ಅಂತ ಅವಳು ಬಾಯಿಂದ ಹೇಳಿದ ಕೂಡಲೇ ಹನುಮಂತ ಮೇಲಿದ್ದವನು ಕೆಳಗೆ ಬಂದ. ರಾಮದೂತೋ ದದೌ ತಸ್ಮೈ ರಾಘವಸ್ಯ ಅಂಗುಲೀಯಕಂ. ಮೊದಲನೇ ಕೆಲಸ ಅವನು ಏನು ಮಾಡಿದ, ರಾಮ ಕೊಟ್ಟಂತ ಉಂಗುರವನ್ನೇ ಅವಳಿಗೆ ಕೊಟ್ಟ ಪರಿಚಯಕ್ಕಾಗಿ. ಸೋವತೀರ್ಯ ದುಮಾತ್ತಸ್ಮಾತ್ ವಿದ್ರುಮ ಪ್ರಮಿತಾನನಃ ವಿನೀತವೇಷ ಕೃಪಣಃ ಪ್ರಣಿಪತ್ಯ ಉಪಸೃತ್ಯ ಚ. ಅಲ್ಲಿ ಸಮೀಪಕ್ಕೆ ಬಂದು ಅವಳಿಗೆ ನಮಸ್ಕಾರ ಮಾಡಿದ, ವಿನೀತನಾಗಿದ್ದ. ತಾಮಬ್ರವೀನ್ ಮಹಾತೇಜಃ ಹನುಮಾನ್ ಮಾರುತಾತ್ಮಜಃ ಶಿರಶ್ಚಂಜನಿಮಾಧಾಯ ಸೀತಾಂ ಮಧುರಯಾಗಿರ, ಬಹಳ ಮಧುರವಾಗಿ ಮಾತಾಡಿದಂತೆ. ಕಾನು ಪದ್ಮವಿಷ ಫಲಾಶಾಕ್ಷಿ ಕ್ಲಿಷ್ಟ ಕೌಶೇಯವಾಸಿನಿ ದ್ರುಮಸ್ಯ ಶಾಖಾ ಮಾಲಂಬ್ಯ ತಿಷ್ಠಸಿ ತ್ವಮನಿಂದಿತೆ ಕಿಮರ್ಥಂ ತವ ನೇತ್ರಾಭ್ಯಾಂ ವಾರಿ ಪ್ರವತಿ ಶೋಕಜಂ ಪುಂಡರೀಕ ಫಲಾಶಾಭ್ಯಾಂ ವಿಪ್ರಕೀರ್ಣ ವಿಬೋಧಕಂ ಸುರಾಣಾಂ ವಾ ನಾಗಗಂಧರ್ವ ರಕ್ಷಸಾಂ ಯಕ್ಷಾಣಾಂ ಕಿನ್ನರಾಣಾಂ ವಾ ಕಾತ್ವಂ ಭವಸಿ ಶೋಭನೆ ಕಾತ್ವಂ ಭವಸಿ ರುದ್ರಾಣಾಂ ಮರುತಾಂ ವಾ ವರಾನನೆ ವಸೂನಾಂ ವಾ ವರಾರೋಹೆ ದೇವತಾ ಪ್ರತಿಭಾತಿಮೆ. ಅವಳನ್ನು ಹೀಗೆ ಪ್ರಶ್ನೆ ಮಾಡಿದ. ಪದ್ಮದಂತೆ ವಿಶಾಲವಾದ ಕಣ್ಣಿದ್ದವಳೆ, ಮರವನ್ನ ನೀನು ಅವಲಂಬಿಸಿಕೊಂಡು ನಿಂತ್ಕೊಂಡಿದ್ದಿ, ನಿನ್ನ ಕಣ್ಣುಗಳಿಂದ ಕಮಲದಿಂದ ಇಬ್ಬನಿ ಸುರಿಯುವಂತೆ ನೀರು ಸುರಿತಾ ಇದೆ. ನೀನು ದೇವಸ್ತ್ರೀಯೋ ರಾಕ್ಷಸ ಸ್ತ್ರೀಯೋ ಅಥವಾ ಗಂಧರ್ವ ಸ್ತ್ರೀಯೋ, ನೀನು ಯಾರು? ನೀನು ಯಾವಳೊಬ್ಬ ದೇವತೆನೇ ಇದ್ದಿರಬೇಕು ಅಂತ ನನಗೆ ಅನಿಸ್ತಾ ಇದೆ. ಕಿನ್ನು ಚಂದ್ರಮಸಾಹೀನ ಪತಿತಾ ವಿಭುತಾಲಯಾತ್ ರೋಹಿಣಿ ಜ್ಯೋತಿಷಾಂ ಶ್ರೇಷ್ಠ ಸರ್ವಗುಣಾನ್ವಿತ. ಪತಿಯಾದ ಚಂದ್ರನನ್ನ ಬಿಟ್ಟು ಭೂಮಿಗೆ ಉರುಳಿ ಬಿದ್ದಂಥ ರೋಹಿಣಿ ನಕ್ಷತ್ರವೋ ಹೇಗೆ ನೀನು? ಕೇಳಿದ ಅವಳನ್ನು. ಕಾತ್ವಂ ಭವಸಿ ಕಲ್ಯಾಣಿ ತ್ವಮನಿಂದಿತ ಲೋಚನೆ ಕೋಪಾದ್ವಾ ಯದಿವಾ ಮೋಹಾತ್ ಭರ್ತಾರ ಮಚಿತೆ ಕ್ಷಣೆ ವಸಿಷ್ಠಂ ಕೋಪಯಿತ್ವಾ ತ್ವಂ ನಾಸಿ ಕಲ್ಯಾಣಿ ಅರುಂಧತಿ. ನೀನು ಅರುಂಧತಿಯೋ ಹೇಗೆ ಅಂತ ಕೇಳಿದ. ನಿನ್ನ ಗಂಡನಾದಂಥ ವಸಿಷ್ಠನ ಮೇಲೆ ಏನೋ ಕಾರಣಕ್ಕಾಗಿ ಕೋಪ ಮಾಡಿಕೊಂಡು, ಕೋಪ ಅಥವಾ ಇಲ್ವಾ ಮೋಹ, ಪ್ರಣಯ ಕೋಪ ಇದ್ದಿರ್ಬೋದು ಅಥವಾ ಮೋಹ ಇದ್ದಿರ್ಬೋದು. ಆತ ಮಾಡಿದ್ದು ಯಾವುದೋ ಸರಿ ಬರದೆ
ಅದ್ರ ಮೂಲಕವಾಗಿ ಅಜ್ಞಾನ ಬಂದಿದ್ದಿರ್ಬೋದು. ವಸಿಷ್ಠಂ ಕೋಪಯಿತ್ವ, ನೀನೂ ಕುಪಿತಳಾಗಿದ್ದೆ, ಗಂಡನಾದಂಥ ವಸಿಷ್ಠನಿಗೂ ಕೋಪ ಬರುವಂತೆ ಮಾಡಿದ್ದೆ. ಕಲ್ಯಾಣಿ ಅಂಥವಳು ನೀನು ಇಲ್ಲಿ ಕೆಳಗೆ ಬಂದಿದ್ದೆ. ಕೋನು ಪುತ್ರ ಪಿತಾ ಭ್ರಾತ್ರ ಭರ್ತಾವಾತ್ತೆ ಸುಮಧ್ಯಮೆ, ನಿನ್ನ ಮಗ ಯಾರು, ನಿನ್ನ ತಂದೆ ಯಾರು, ನಿನ್ನ ಸಹೋದರ ಯಾರು, ಗಂಡ ಯಾರು? ಅಸ್ಮಾಲ್ಲೋಕಾದಮಂ ಲೋಕಂ ಗತಂ ತ್ವಂ ಅನುಶೋಚಸಿ ರೋದನಾದತಿ ನಿಶ್ವಾಸಾತ್ ಭೂಮಿ ಸಂಸ್ಪರ್ಶನಾದಪಿ ನತ್ವಾಂ ದೇವೀಮಹಂ ಮನ್ಯೆ ರಾಜ್ಞ ಸಂಜ್ಞಾವಧಾರಣಾತ್. ನೀನು ಅಳ್ಳಿಕ್ಕೇನು ಕಾರಣ? ನೀನು ಯಾರನ್ನು ಈಗ ಅಗಲಿದ್ದೆ? ಯಾರ ವಿರಹದ ವೇದನೆಯಿಂದಾಗಿ ನಿನಗಿಷ್ಟು ಸಂಕಟ ಆಗ್ತಿದೆ? ನಿನ್ನ ತಂದೆಯೋ, ಅಣ್ಣ ತಮ್ಮಂದಿರೋ, ಪತಿಯೋ, ಮಗನೋ ಯಾರೋ ಒಬ್ಬರನ್ನು ನೀನು ಅಗಲಿದ ಕಾರಣಕ್ಕಾಗಿ ದುಃಖ ಪಡ್ತಿದ್ದೀಯೋ ಹೇಗೆ? ಅದರ ವಾಸ್ತವ ಸಂಗತಿಯನ್ನು ನನಗೆ ತಿಳಿಸು. ನೀನು ದೇವತಾಸ್ತ್ರೀ ಅಲ್ಲ ಅಂತ ನನಗೆ ಅನಿಸ್ತದೆ. ಯಾಕೆಂದ್ರೆ ದೇವತಾಸ್ತ್ರೀ ಆಗಿದ್ರೆ ಹೀಗೆ ನಿನ್ನಂತೆ ಒಳತಿರ್ಲಿಲ್ಲ. ಭಾಳ ನಿಟ್ಟುಸಿರು ಬಿಡ್ತಾ ಇದ್ದೆ ಮತ್ತು ನೆಲದ ಮೇಲೆ ನೆಲವನ್ನು ಮುಟ್ಟಿ ಕೂತ್ಕೊಂಡಿದ್ದೆ. ದೇವತಾಸ್ತ್ರೀ ಆದರೆ ನೆಲದಿಂದ ಕೆಲವು ಅಂಗುಲ ಮೇಲೆ ಇರ್ತಾರೆ. ಮತ್ತು ಮಹಾರಾಣಿಯಲ್ಲಿ ಇರಬೇಕಾದಂಥ ಕೆಲವು ಲಕ್ಷಣಗಳನ್ನು ನಿನ್ನಲ್ಲಿ ನಾನು ಕಾಣ್ತಾ ಇದ್ದೇನೆ. ಅಂತೂ ಈ ರಾಮಲ ಸೀತೆಯರಿಬ್ಬರು ಅಪ್ರಾಕೃತ ದೇಹ ಉಳ್ಳವರಾದ್ರೂ ಈ ಭೂಮಿಗೆ ಬಂದ ಮೇಲೆ ಮನುಷ್ಯ ಲಕ್ಷಣಗಳನ್ನು ಕೆಲವು ತೋರ್ಪಡಿಸ್ತಾರೆ. ಹಾಗಾಗಿ ಮನುಷ್ಯ ಲಕ್ಷಣಗಳು ಆತನಿಗೆ ಕಂಡಿದ್ದರಿಂದ ನೀನು ದೇವತಾಸ್ತ್ರೀ ಇರ್ಲಿಕ್ಕಿಲ್ಲ, ಯಾರೋ ಒಬ್ಬ ಮನುಷ್ಯಳೇ ಇದ್ದಿರಬೇಕು. ಹಾಗಾಗಿ ನನಗೆ ಹೀಗೆ ಅನಿಸ್ತಾ ಇದೆ ಅಂತ ಅವಳನ್ನು ಆತ ಪ್ರಶ್ನೆ ಮಾಡಿದ. ವ್ಯಂಜನಾನಿ ಚ ತೇ ಯಾನಿ ಲಕ್ಷಣಾನಿ ಚ ಲಕ್ಷಯೇ ಮಹಿಷಿ ಭೂಮಪಾಲಸ್ಯ ರಾಜಕನ್ಯಾಸಿ ಮೇ ಮತ. ನನ್ನದನಿಸುವಂತೆ ನೀನೊಬ್ಬಳು ಯಾವಳೋ ರಾಜಪುತ್ರಿಯಾಗಿರಬೇಕು, ಮತ್ತೆ ಅವನೊಬ್ಬ ಮಹಾರಾಜನ ಪತ್ನಿಯಾಗಿದ್ದಿರಬೇಕು. ನಿನ್ನ ಶಾರೀರಿಕ ಲಕ್ಷಣಗಳನ್ನು ಗಮನಿಸಿದರೆ ರಾವಣೇನ ಜನಸ್ಥಾನಾತ್ ಬಲಾದಪಹತ ಯದಿ ಸೀತಾತ್ಮಸಿ ಭದ್ರಂತೆ ತನ್ನ ಮಾಚಕ್ಷ ಪೃಚ್ಛತಃ. ಒಂದು ವೇಳೆ ರಾವಣನ ಕೈಯಿಂದ ಜನಸ್ಥಾನದಲ್ಲಿ ಅಪಹಾರಗೊಂಡಂಥ ಸೀತೆ ನೀನಾಗಿದ್ದರೆ ಅದನ್ನು ನನಗೆ ಹೇಳು ಅಂದ. ಯಥಾಹಿತವ ವೈ ದೈನ್ಯಂ ರೂಪಂ ಚಾಪ್ಯತಿಮಾನುಷಂ ತಪಸಾ ಚಾನ್ವಿತೋ ವೇಷಃ ತ್ವಂ ರಾಮಮಹಿಷಿ ಧ್ರುವಂ. ನಿನ್ನ ಮುಖದ ಮೇಲೆ ದುಃಖದ ತಳೆ ಇದೆ, ಅಪ್ರತಿಮವಾದಂಥ ದಿವ್ಯವಾದಂಥ ರೂಪ ನಿನ್ನ ಶರೀರವನ್ನು ಆಶ್ರಯಿಸಿಕೊಂಡಿದೆ. ನಿನ್ನ ವೇಷ ನೋಡಿದರೆ ತಪಸ್ವಿ ಸ್ತ್ರೀಯರಿಗೆ ಅನುರೂಪವಾಗಿದೆ. ಹಾಗಿದ್ಮೇಲೆ ನೀನು ರಾಮನ ಪತ್ನಿ ಆಗಿದ್ದಿರಬೇಕು, ಅದನ್ನ ಹೇಳು ಅಂತ ಆತ ಅವಳನ್ನು ಕೇಳಿದ. ಯಥಾಹಿತವ ವೈ ದೈನ್ಯಂ ರೂಪಂ ಚ ಪ್ರತಿಮಾನುಷಂ ತಪಸಾ ಚಾನ್ವಿತೋ ವೇಷಃ ತ್ವಂ ರಾಮಮಹಿಷಿ ಧ್ರುವಂ. ತಾತಸ್ಯ ವಚನಂ ಶ್ರುತ್ವಾ ರಾಮಕೀರ್ತನ ಹರ್ಷಿತ ಉವಾಚ ವಾಕ್ಯಂ ವೈದೇಹಿ ಹನುಮಂತಂ ದ್ರುಮಾಶ್ರಿತಂ. ಹೀಗೆ ಆ ಹನುಮಂತ ಅವಳನ್ನು ನಾನಾ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಅವಳು ಈ ಮುಂದಿನಂತೆ ಉತ್ತರ ಹೇಳಿ ಪ್ರಾರಂಭ ಮಾಡಿದ್ಲು. ಪೃಥಿವ್ಯಾಂ ರಾಜಸಿಂಹಾನಾಂ ಮುಖ್ಯಸ್ಯ ವಿಜಿತಾತ್ಮನಃ ಸ್ಪೃಶಾ ದಶರಥಸ್ಯಾಹಂ ಶತ್ರು ಸೈನ್ಯ ಪ್ರತಾಪಿನಃ. ನಾನು ದಶರಥನ ಸೊಸೆ ಅಂತ ಹೇಳಿದ್ಲು. ದಶರಥನ ಪರಿಚಯ ಮಾಡಿಕೊಟ್ಲಿ ಹನುಮಂತನಿಗೆ. ದುಹಿತಾ ಜನಕಸ್ಯಾಹಂ ವೈದೇಹಸ್ಯ ಮಹಾತ್ಮನಃ ಸೀತಾ ಚ ನಾಮ ನಾಮ್ನಾಹಂ ಭಾರ್ಯಾ ರಾಮಸ್ಯ ಧೀಮತಃ ಸಮಾ 12 ತತ್ರಾಹಂ ರಾಘವಸ್ಯ ನಿವೇಶನೆ. ನಾನು ಮದುವೆ ಆದಮೇಲೆ 12 ವರ್ಷ ರಾಮನ ಜೊತೆಗೆ ಇದ್ದೆ. ಭುಂಜಾನ ಮಾನುಷಾನ್ ಭೋಗಾನ್ ಸರ್ವಕಾಮ ಸಮೃದ್ಧಿನಿ. ತತ್ರ 13 ವರ್ಷೆ ರಾಜ್ಯೇನ ಇಕ್ಷ್ವಾಕುನಂದನಂ ಅಭಿಷೇಕಿತುಂ ರಾಜ ಸ್ವೋಪಾಧ್ಯಾಯ ಪ್ರಚಕ್ರಮೆ. ನಾನು ಮದುವೆಯಾಗಿ ಗಂಡನ ಮನೆಗೆ ಬಂದ ಮೇಲೆ 13ನೇ ವರ್ಷ ನಮ್ಮ ಮಾವ ನನ್ನ ಗಂಡನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಗುರುಗಳನ್ನು ಕೇಳಿಕೊಂಡು ತೀರ್ಮಾನ ಮಾಡಿದ. ತಸ್ಮಿನ್ ಸಂಭ್ರಿಯಮಾಣೇತು ರಾಘವಸ್ಯಾಭಿಷೇಚನೆ ಕೈಕೈಯಿ ನಾಮ ಭರ್ತಾರಂ ದೇವಿ ವಚನಮಬ್ರವೀತ್ ನ ಪಿಬೇಯಂ ನ ಖಾದೇಯಂ ಪ್ರತ್ಯಹಂ ಮಮ ಭೋಜನಂ ಏಷ ಮೇ ಜೀವಿತಸ್ಯಾಂತಃ ರಾಮೋ ಯದ್ಯಭಿಷಿಚ್ಯತೆ. ಈ ಮಾತು ತಲೆಯಲ್ಲಿ ಉಳಿದಿತ್ತು ಕಾಣಿಸ್ತದೆ, ಕೈ ಸೀತೆ ತಲೆಯಲ್ಲಿ. ನಮ್ಮ ಚಿಕ್ಕ ಅತ್ತೆ ಒಬ್ಳಿದ್ಲು, ಅವಳು ನನ್ನ ಗಂಡನನ್ನು ಅರಣ್ಯವಾಸಕ್ಕೆ ಕಳಿಸಿಬಿಟ್ಲು. ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಿಸ್ಕೋಬೇಕು ಅಂತ ಅವಳಿಗೆ ಅಪೇಕ್ಷೆ ಇತ್ತು ಅಂತ ಅಷ್ಟೇ ಹೇಳಿ ಸುಮ್ಮನೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ಕೈಕೇಯಿ ತನ್ನ ಗಂಡನಿಗೆ ಏನು ಬ್ಲ್ಯಾಕ್ ಮೇಲ್ ಮಾಡಿದ್ನಲ್ಲ, ಆ ಮಾತು ನೆನಪಿತ್ತಂತ ಕಾಣಿಸ್ತದೆ. ಅವನು ಈ ಸಂದರ್ಭದಲ್ಲಿ ಆ ಬಂಧು ಅಂತ ಕಾಣಿಸಿದ್ದು ಹನುಮಂತನಿಗೆ ಹೇಳ್ಕೊಂಡ್ಲಂತೆ. ಏನು ಹೇಳಿದ್ರು ಕೈಕೇಯಿ ಅಂದರೆ, ಈ ರಾಮನನ್ನು ಕಾಡಿಗೆ ಕಳಿಸದೇ ಇದ್ರೆ, ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡದೇ ಇದ್ರೆ
ಅದೇನೂ ಇಲ್ಲ. ರಾಮ ಯಜ್ಞಾಭಿಷಿಕ್ತತೆ, ರಾಮನಿಗೆ ಪಟ್ಟಾಭಿಷೇಕ ನೀನು ಮಾಡಿಬಿಟ್ರೆ ನಾನು ಊಟನೂ ಮಾಡೋದಿಲ್ಲ, ಏನೂ ಕೂಡ ಕುಡಿಯೋದೂ ಇಲ್ಲ, ಹಾಲು ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ, ಊಟವೂ ಬೇಕಾಗಿಲ್ಲ, ರಾಮನಿಗೆ ಒಂದು ವೇಳೆ ಪಟ್ಟಾಭಿಷೇಕ ಆಗೋದಾಗಿದ್ರೆ. ಹೀಗೆ ಆ ಕೈ ಹೇಳಿದ್ಲು ಅಂತ ಆ ಮಾತನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು, ಎತ್ತದುಕ್ತಂ ತ್ವಯಾ ವಾಕ್ಯಂ ಪ್ರೀತ್ಯ ನೃಪತಿ ಸತ್ತಮ ನಚ್ಚೇನ್ನ ವಿತತಂ ಕಾರ್ಯಂ ವನಂ ಗಚ್ಚತು ರಾಘವ. ಈ ರಾಘವ ವನಕ್ಕೆ ಹೋಗ್ಲಿ ಅಂತ ಹೇಳಿದ್ದ ಕೈ. ಸರಾಜ ಸತ್ಯವಾಗ್ ದೇವ್ಯಾ ವರದಾನ ಮನುಸ್ಮರನ್. ಸರಾಜ ಸತ್ಯವಾಕ್, ಅದು ಶಬ್ದವನ್ನು ನಾವು ಹಾಗೆ ಸುಮ್ಮನೆ ಕವಿ ಶಬ್ದ ಪ್ರಯೋಗ ಮಾಡಿದಾನೆ ಅಂತ ತಿಳ್ಕೊಂಡ್ರೆ ಹಾಗೆ ಓದಿ ಬಿಟ್ಟು ಬಿಡ್ತೀವಿ. ಸರಾಜ ನಮ್ಮ ಮಾವ ಅಲ್ಲ ಅವನು, ರಾಜ. ಸತ್ಯವಾಕ್, ಭಾರಿ ಸತ್ಯ ಮಾತಾಡ್ತೀನಿ ಅಂತ ತಿಳ್ಕೊಂಡವನು. ದೇವ್ಯಾ, ಅವನ ಪತ್ನಿ, ನಮ್ಮ ಅತ್ತೆ ಅಲ್ಲ. ಕೈ ಅಂತ ಹೆಸರು ಹೇಳಿದ್ದು. ನಮ್ಮ ಅತ್ತೆ ತಾಯಿಯವರು ಯಾರ ಹೆಸರು ಹೇಳಲಿಕ್ಕಿಲ್ಲ. ಕೈ ಅಂತ ಹೆಸರು ಹೇಳ್ತಾಳೆ ಅಂತಂದ್ರೆ ಅವಳ ಅತ್ತೆ ಏನು ಅಭಿಮಾನವನ್ನು ತೋರಿಸಲಿಲ್ಲ. ಕವಿ ಆ ಮಾನಸಿಕ ಸ್ಥಿತಿಯನ್ನು ವ್ಯಕ್ತವಾಗಿ ತಿಳಿಸ್ತಾರೆ. ಮುಮೋಹ ವಚನಂ ಶುತ್ವ ಕೈಕಯ್ಯ ಕ್ರೂರಂ ಅಪ್ರಿಯಂ ತತಸ್ತು ಸ್ಥವಿರೋ ರಾಜ ಸತ್ಯೇ ಧರ್ಮೇ ವ್ಯವಸ್ಥಿತ. ಸ್ಥವಿರೋ ರಾಜ, ಮುದುಕಾಗಿಬಿಟ್ಟಿದ್ದ ನಮ್ಮ ಆ ರಾಜ. ಯಶಸ್ವಿನಂ ಪುತ್ರಂ ರುದನ್ ರಾಜ್ಯಮಯಾಚತ. ರಾಜ್ಯಮಯಾಚತ ಅಂತ ಇದು ಅಲ್ಲಿ ಬಂದಿಲ್ಲ. ಇದು ನನ್ನ ಮಗನಾದ, ನನ್ನ ಪ್ರೀತಿಯ ರಾಣಿಯಾದ ಕೈಕೈಯ ಮಗನಾದ ಭರತನಿಗೆ ನೀನು ರಾಜ್ಯವನ್ನು ಕೊಡು, ರಾಜ್ಯವನ್ನು ಕೊಟ್ಟು ನೀನು ಹೊರಕ್ಕೆ ಹೋಗುವಂತ ದಶರಥ ಹೇಳಲಿಲ್ಲ, ಅವನು ಸೀತೆಯಲ್ಲಿ ಹೇಳಿಲ್ಲ. ಅದನ್ನು ಗಮನಿಸಬೇಕು. ಜ್ಯೇಷ್ಠಂ ಯಶಸ್ವಿನಂ ಪುತ್ರಂ ರುದನ್ ರಾಜ್ಯಂ ಅಯಾಚತ. ರಾಜ್ಯವನ್ನು ಬೇಡಿದ್ದಿಲ್ಲ, ವಾಸ್ತವಿಕವಾಗಿ ಹಾಗೆ ದಶರಥ ಹೇಳಿದ್ದಿಲ್ಲ, ಆದರೆ ಅದರ ಪರಿಣಾಮ ಬೇಡಿದಂತೆ ಆಯಿತು. ದಶರಥ ಆವಾಗ ಏನೂ ಮಾತಾಡಿರಲಿಲ್ಲ. ನನ್ನನ್ನು ಬಂಧನದಲ್ಲಿಡು, ನನ್ನ ಸೋಲಿಸು, ನೀನೇ ಸಾಮ್ರಾಟ ಆಗುವಂತೆಲ್ಲ ಹೇಳ್ತಾ. ಅದು ಏನೇ ಮಾಡಿದ್ರು ಸಾರ್ವಭೌಮನಾಗಿ ತನ್ನ ಪರಮಾಧಿಕಾರ ಅಂತ ಉಪಯೋಗ ಮಾಡಲಿಲ್ಲಲ್ಲ. ಆವಾಗ ಆ ಮಾಡದೇ ಇರೋ ಮೂಲಕ ರಾಮನ ಹಕ್ಕನ್ನು ಕಿತ್ಕೊಂಡಂಗಾಯ್ತು. ರಾಮನನ್ನು ಬೇಡಿ ರಾಮನ ಪಾಲಿಗೆ ಬಂದಂಥ ರಾಜ್ಯವನ್ನು ತನ್ನ ಮೋಹದ ಮಾಡಿದ ಕೈಗೆ ಒಪ್ಪಿಸಿ ಕೊಟ್ಟಂಗಾಯಿತು ಅಂತ ಸೀತೆಗೆ ಮನಸ್ಸಿಗೆ ಚುಚ್ಚುತ್ತಿರ್ಬೇಕು ಪ್ರಾಯ. ಅದಕ್ಕಾಗಿ ಆ ಮಾತನ್ನು ಅವಳು ಹೇಳಿದ್ಲು. ಸಪಿತುರು ವಚನಂ ಶ್ರೀಮಾನ್ ಅಭಿಷೇಕಾತ್ ಪರಂ ಪ್ರಿಯಂ. ಅವನಿಗೆ, ನಮ್ಮ ಗಂಡನಿಗೆ ತನ್ನ ಪಟ್ಟಾಭಿಷೇಕ, ನನ್ನನ್ನು ಸಿಂಹಾಸನದಲ್ಲಿ ಕೂಡಿಸ್ಕೊಂಡು ತಾನು ರಾಜ್ಯಾಭಿಷೇಕ ಮಾಡಿಸ್ಕೊಳ್ಳೋದಕ್ಕಿಂತಲೂ ಆ ತಂದೆಯ ಮಾತನ್ನು ನಡೆಸ್ಕೊಳ್ಳೋದೇ ಹೆಚ್ಚು ಪ್ರಿಯ. ಅವಳು ಹಾಗಂದ್ಲು. ಪಿತೃವಚನಂ ಶ್ರೀಮಾನ್ ಅಭಿಷೇಕಾತ್ ಪರಂ ಪ್ರಿಯಂ. ಅಭಿಷೇಕಕ್ಕಿಂತ ಹೆಚ್ಚು ಪ್ರಿಯ ಇದೆ ತಂದೆಯ ಮಾತು ನಡೆಸ್ಕೊಡೋದು ಅಂದರೆ. ಮನಸಾ ಪೂರ್ವಮಾಸಾಧ್ಯ ವಾಟಾ ಪ್ರತಿಗೃಹೀತವಾನ್. ಆಯಿತು, ಮನಸ್ಸು ಮೊದಲು ಮನಸ್ಸಿನಿಂದ ಸ್ವೀಕಾರ ಮಾಡಿದ, ತಯಾರಾಗೇ ಇದ್ದ. ಮುಂದೆ ಆಯಿತು ಹಾಗೆ ಮಾಡ್ತೀನಿ ಅಂದ್ಬಿಟ್ಟ. ಮಾತಿನಿಂದ ಆಮೇಲೆ ಒಪ್ಕೊಂಡ. ದದ್ಯಾನ್ ನ ಪ್ರತಿಗೃಹೀಯಾತ್ ನ ಬ್ರೂಯಾತ್ ಕಿಂಚಿತ್ ಅಪ್ರಿಯಂ. ನನ್ನ ಗಂಡ ದದ್ಯಾತ್ ಕೊಟ್ಟಾನು ದಾನ, ನ ಪ್ರತಿಗೃಹೀಯಾತ್ ಯಾರ ಕಡೆಯಿಂದ ತಗೊಳ್ಳೋನಲ್ಲ, ನ ಬ್ರೂಯಾತ್ ಕಿಂಚಿತ್ ಅಪ್ರಿಯಂ ಯಾರಿಗಾದ್ರೂ ಏನಾದರೂ ಕೆಟ್ಟ ಮಾತನಾಡುವವನು ಅಲ್ಲ. ಅಪಿ ಜೀವಿತ ಹೇತೋರ್ವ ರಾಮ ಸತ್ಯ ಪರಾಕ್ರಮ. ತನ್ನ ಪ್ರಾಣ ಹೋಗ್ತದೆ ಅಂತಂದ್ರು ಆತ ಯಾರಿಗೂ ಕೆಟ್ಟ ಮಾತನಾಡುವನಲ್ಲ. ಸ ವಿಹಾಯ ಉತ್ತರೀಯಾಣಿ ಮಹಾರ್ಹಾಣಿ ಮಹಾಯಶಾಹ ವಿಸೃಜ್ಯ ಮನಸಾ ರಾಜ್ಯಂ ಜನನ್ಯೈ ಮಾಂ ಸಮಾಧಿಶತ. ರಾಜ್ಯವನ್ನೆಲ್ಲ ಆತ ಮನಸ್ಸಿನಿಂದ ಪರಿತ್ಯಾಗ ಮಾಡಿದ. ತಾಯಿ ಕಡೆ ಇರು, ಕೌಸಲ್ಯ ಸೇವೆ ಮಾಡು ಅಂತ ಹೇಳಿದ. ಸಾಹಂ ತಸ್ಯಾಗೃತ ಪೂರ್ಣಂ ಪ್ರಸ್ಥಿತ ವನಚಾರಿಣಿ. ನಾನು ಬಿಡಲಿಲ್ಲ, ನನ್ನ ಹಠ ನಾನು ಸಾಧಿಸಿದ, ಆತನ ಜೊತೆಗೆ ಬಂದೇ ಬಿಟ್ಟೆ. ನಹಿಮೇ ತೇನ ಹೀನಾಯ ವಾಸ ಸ್ವರ್ಗೋಪಿ ರೋಚತೆ. ಅವನನ್ನು ಬಿಟ್ಟು ನಾನು ಸ್ವರ್ಗಕ್ಕೂ ಹೋಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ, ಇನ್ನು ಈ ಸಾಮ್ರಾಜ್ಯದಲ್ಲಿ ಅವನು ನಾನು ಯಾಕಿರಬೇಕು. ಪ್ರಾಗೇವತು ಮಹಾಭಾಗ ಸೌಮಿತ್ರ ಮಿತ್ರನಂದನ ಅನುಯಾತ್ರಾರ್ಥೆ ಧ್ರುಮಚೀರೈರಲಂಕೃತ. ನನಗಿಂತ ಮೊದಲೇ ನಮ್ಮ ಮೈದುನ ಲಕ್ಷ್ಮಣನೂ ಕೂಡ ಈಗ ಸಿದ್ಧನೇ ಆಗಿಬಿಟ್ಟಿದ್ದ, ನಾರ್ಮಲಿ ಉಟ್ಕೊಂಡು ತಯಾರಾಗಿಬಿಟ್ಟಿದ್ದ ಆತ. ತೇ ವಯಂ ಭರ್ತುರಾದೇಶಂ ಬಹುಮಾನ್ಯ ದೃಢವ್ರತಾ ಪ್ರವಿಷ್ಟಾಸ್ಮ ಪುರಾದೃಷ್ಟಂ ವನಂ ಗಂಭೀರ ದರ್ಶನಂ. ಹಿಂದೆಂದು ನಾವು ಕಾಡಿಗೆ ಬಂದವರಲ್ಲ, ಕಾಡನ್ನು ನೋಡೇ ಗೊತ್ತಿಲ್ಲ ನಮಗೆ, ಅಂಥವ್ರು ನಾವು ಕಾಡಿಗೆ ಬಂದ್ವಿ. ವಸತೋ ದಂಡಕಾರಣ್ಯೆ ತಸ್ಯಾಹಂ ಅಮಿತತೇಜಸಃ ರಕ್ಷಸಾಪಹೃತಾ ಭಾರ್ಯ ರಾವಣೇನ ದುರಾತ್ಮನ. ಆದರೆ ದುಷ್ಟನಾದ ರಾವಣ ನಾವು ಜನಸ್ಥಾನದಲ್ಲಿ ವನವಾಸಕ್ಕಿದ್ದಾಗ ನನ್ನನ್ನು ಅಪಹಾರ ಮಾಡಿದ.
ದ್ವೌ ಮಾಸೌ ತೇನ ಮೇ ಕಾಲ ಜೀವಿತಾನುಗ್ರಹ ಕೃತಃ ಊರ್ಧ್ವಂ ದ್ವಾಭ್ಯಾಂ ತು ಮಾಸಾಭ್ಯಾಂ ತಸ್ಯಕ್ಷಾಮಿ ಜೀವಿತಂ. ನಾನು ಇಲ್ಲಿಗೆ ಬಂದು 10 ತಿಂಗಳಾಯಿತು, ಇನ್ನು 2 ತಿಂಗಳ ಅವಧಿಯನ್ನು ನನಗೆ ಕೊಟ್ಟಿದ್ದಾನೆ. ಅದಾದ ಬಳಿಕ ನಾನಾಗೆ ಪ್ರಾಣವನ್ನು ಬಿಡುವಳಿದ್ದೇನೆ, ಇಲ್ಲದ್ದು ಆತನ ನನ್ನ ಕೊಂದು ಬಿಡ್ತಾನೆ. ಹೀಗೆ ಸೀತೆ ಆ ಹನುಮಂತನ ಎದುರಿಗೆ ತನ್ನ ಕಥೆಯನ್ನ ಹೇಳಿಕೊಂಡ್ಲು ಅಂತನ್ನುವಲ್ಲಿಗೆ ಆಶ್ರೇ ಶ್ರೀರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ ಸುಂದರಕಾಂಡೆ 33 ಸರ್ಗ 33ನೇ ಸರ್ಗ ಅಲ್ಲಿಗೆ ಸಮಾಪ್ತ ಆಗಿದೆ.